ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ಮಂಜ ಆಫೀಸ್ ನಲ್ಲಿ ಇರ್ತಾನೆ. ಊಟಕ್ಕೆ ಹೋಗೋಣ ಬಾರ ಮಂಜ ಅಂತ ಅವ್ನ ಫ್ರೆಂಡ್ ಕರೀತಾನೆ. ಬ್ಯಾಂಕಿಗೆ ಹೋಗೋ ಅರ್ಜೆನ್ಸಿಲಿ ಊಟನ ಮರ್ತ್ ಬಂದ್ಬಿಟ್ಟೆ ಕಣೋ, ಹೋಟೆಲ್ ನಲ್ಲೇ ತಿನ್ಬೇಕಾಗುತ್ತೆ ಅಂತ ಮಂಜ ಹೇಳ್ತಾನೆ. ಬಾ ಹೋಟೆಲ್ಗೆ ಹೋಗೋಣ ಅಂತ ಮಂಜನ್ ಫ್ರೆಂಡ್ ಹೇಳ್ತಾನೆ. ಮನೆ ಊಟ ಬೆಟರಪ್ಪ, ಹೋಟ್ಲ್ ಊಟ ಬೇಜಾರು ಅಂತ ಮಂಜ ಹೇಳ್ತಾನೆ. ನಂಗೆ ಹೋಟ್ಲ್ ಊಟನೇ ಇಷ್ಟ ಕಣೋ, ಮನೆ ಊಟ ತಿಂದು ಬೇಜಾರಾಗಿದೆ, ಬಾ ಚೇಂಜ್ ಇರುತ್ತೆ ಅಂತಾನೆ ಫ್ರೆಂಡ್. ಸರಿ ನಡಿಯಪ್ಪ ಅಂತ ಹೋಗ್ತಿರೋವಾಗ್ಲೇ ಮಂಜು ಅನ್ಕೊಂಡು ಮೀನಾ ಬರ್ತಾಳೆ. ಏನಕ್ಕ ನೀನಿಲ್ಲಿ ಅಂತ ಮಂಜ ಕೇಳ್ತಾನೆ. ಅಮ್ಮ ಫೋನ್ ಮಾಡಿದ್ರು ಕಣೋ, ಬಾಕ್ಸ್ ಮರ್ತ್ ಬಂದಿದೀಯಂತೆ, ಅದಕ್ಕೆ ನಾನೇ ತಗೊಂಡ್ ಬಂದೆ ಅಂತಾಳೆ ಮೀನಾ. ಏ ಬಾರೋ ಇಲ್ಲೇ ಊಟ ಮಾಡೋಣ ಅಂತ ಮಂಜ ಕರೀತಾನೆ. ಇಲ್ಲಪ್ಪ ಮನೆ ಊಟ ಬೇಜಾರು ಅಂತ ಮಂಜನ್ ಫ್ರೆಂಡ್ ಹೇಳ್ತಾನೆ. ಅಕ್ಕ ಆರಾಮ ಅಂತ ಮಂಜನ್ ಫ್ರೆಂಡ್ ಕೇಳ್ತಾನೆ. ಹ್ಞೂನಪ್ಪ ನೀನು ಅಂತಾಳೆ ಮೀನಾ. ಅಕ್ಕ ಮಾತಾಡ್ತೀರಿ, ನಾನು ಊಟ ಮಾಡ್ಕೊಂಡು ಬರ್ತೀನಿ ಅಂತ ಮಂಜನ್ ಫ್ರೆಂಡ್ ಹೋಗ್ತಾನೆ. ಸರಿ ಅಂತ ಮೀನಾ ಹೇಳ್ತಾಳೆ. ಅಕ್ಕ ಸುಮ್ಮನೆ ತೊಂದರೆ ಆಯ್ತು ನಿನ್ಗೆ ಅಂತ ಮಂಜ ಹೇಳ್ತಿರುವಾಗ, ನೀವ್ ಮೊಟ್ಟೆ ಬಟ್ಟೆಗೆಲ್ಲ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ, ಅಂತದ್ರಲ್ಲಿ ನಿನ್ಗೊಂದು ಕ್ಯಾರಿ ಅಂತ ತಂದ್ಕೊಡೋಕೆ ನನ್ಗೆ ಕಷ್ಟ ಆಗ್ಬಿಡುತ್ತಾ ಅಂತಾಳೆ ಮೀನಾ. ಸರಿ ನಿಮ್ ಭಾವ ನನ್ಗೋಸ್ಕರ ಕಾಯ್ತಿರ್ತಾರೆ, ನಾನ್ ನಿನ್ ಬರ್ತೀನಿ ಅಂತಿರುವಾಗ ಸರಿನಕ್ಕ ಅಂತಾನೆ ಮಂಜ. ಇದು ಅಕ್ಕ ನಮ್ಮ ಓನರ್ ಇದಾರೆ, ಅವತ್ತಿನಿಂದ ನಿನ್ಗೆ ಪರಿಚಯನೇ ಮಾಡ್ಸೋಕಾಗ್ಲಿಲ್ಲ, ಇರು ಇವತ್ತು ಪರಿಚಯ ಮಾಡಿಸ್ತೀನಿ ಅಂತಾನೆ. ಅವರು ಬಿಸಿ ಇರ್ತಾರೆ ಕಣೋ, ಹಾಗಂತ ಮೀನಾ ಹೇಳ್ತಿರುವಾಗ ಇರಕ್ಕ ನೋಡ್ಕೊಂಡ್ ಬರ್ತೀನಿ ಅಂತ ಮಂಜ ಹೋಗ್ತಾನೆ. ಕ್ಯಾಬಿನೊಳಗ್ ಬಂದು ತಾರಾ ನಮ್ಮ ಅಕ್ಕ ಬಂದಿದ್ದಾರೆ ಅಂತಾನೆ. ಅಚ್ಚಾ ಯಾರು ಅಂತಾಳೆ ತಾರಾ. ನಮ್ಮ ಅಕ್ಕ ಮೀನಾ ಅಂತಾನೆ. ಓ ನಮ್ಮ ಆಫೀಸ್ ಡೆಕೋರೇಟರ್ ಮಾಡಿದವರು, ಅವಳು ಹಾಗಂತಿರುವಾಗ ಹೌದು ಸೂರ್ಯ ಅವಳು ಹೆಂಡತಿ ಅಂತಾನೆ ಮಂಜ. ಹೌದಾ ಕರಿ ಕರಿ ಅಂತಾಳೆ ತಾರಾ. ಸರಿ ಅಂತ ಮಂಜ ಹೋಗ್ತಿರುವಾಗ ಮಂಜು ಒಂದ್ ನಿಮಿಷ ಅಂತ ಹೇಳಿ ಮಾಸ್ಕ್ ಕೊಡ್ತಾಳೆ. ನನ್ಗೆ ಶೀತ ಆಗಿದೆ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾಳೆ. ಈ ಮಾಸ್ಕ್ ನ ನಿಮ್ ಅಕ್ಕಂಗ್ ಕೊಟ್ಬಿಡಿ ಅಂತ ಕೊಡ್ತಾಳೆ. ಅಕ್ಕ ಇದನ್ ತಗೋ ಅಂತ ಕೊಡ್ತಾನೆ. ಮಂಜು ನಿಮ್ ಆಫೀಸ್ ತುಂಬಾ ಚೆನ್ನಾಗಿದೆ ಕಣೋ ಅಂತ ಮೀನಾ ಹೇಳ್ತಾಳೆ. ಈ ಮಾಸ್ಕ್ ಹಾಕೋ ತಗೊಳಕ ಅಂತ ಕೊಡ್ತಿರೋವಾಗ ಯಾಕೋ ಅಂತಾಳೆ ಮೀನಾ. ನಮ್ ಮೇಡಮ್ಗೆ ಕೋಲ್ಡ್ ಆಗ್ಬಿಟ್ಟಿದೆ ಅದಕ್ಕೆ ಅಂತಾನೆ. ಅವರಿಂದ ಯಾರಿಗೂ ತೊಂದರೆ ಆಗ್ಬಾರ್ದಂತೆ ಯಥಾ ತಂದೆ ಸಾಕಾಕ್ಬಿಟ್ರಿ, ತಗೋ ಅಂತ ಹೇಳಿ ಮಾಸ್ಕ್ ಕೊಡ್ತಾನೆ. ಒಳಗ್ ಬಂದು ತಾರಾ ಅಂತಾಳೆ ಮೀನಾ. ಹಲೋ ಹವರ್ ಯು ಅಂತ ತಾರಾ ಹೇಳ್ತಾಳೆ. ನಾನ್ ಚೆನ್ನಾಗಿದ್ದೀನಿ ಮೇಡಮ್ ಅಂತ ಮೀನಾ ಹೇಳ್ತಿರೋವಾಗ ತಾರಾ ಅಂತ ಕರೀರಿ ಸಾಕು ಅಂತಾಳೆ ತಾರಾ. ತಾರಾ ಅಂತಾಳೆ ಮೀನಾ. ನಾನ್ ನಿಮ್ಮನ್ನ ಅಕ್ಕ ಅಂತ ಕರಿಬೋದಾ ಅಂತಾಳೆ ತಾರಾ. ಧಾರಾಳವಾಗಿ ಅಂತ ಮೀನಾ ಹೇಳ್ತಾಳೆ. ಕೂತ್ಕೊಳ್ಳಿ ಅಂತ ತಾರಾ ಹೇಳ್ತಾಳೆ. ಮಂಜು ವೆಂಕಟೇಶ್ ಕೇಳಿ ಜ್ಯೂಸ್ ತರ್ಸಿ ಅಂತ ಹೇಳ್ತಾಳೆ ತಾರಾ. ಅಯ್ಯೋ ಅದೆಲ್ಲ ಬೇಡ, ಅದನ್ನೆಲ್ಲ ಕುಡಿದ್ರೆ ಊಟ ಸೇರಲ್ಲ ಅಂತಾಳೆ ಮೀನಾ. ಅಚ್ಚಾ ಕೂತ್ಕೊಳ್ಳಿ ಒಂದ್ ನಿಮಿಷ ಅಂತ ಹೇಳಿ ತಾರಾ. ಮಂಜು ನಿಮ್ ಬಗ್ಗೆ ತುಂಬಾನೇ ಹೇಳ್ತಾನೆ ಇರ್ತಾನೆ, ನಿಮ್ಗಿಂತ ನಿಮ್ ಹಸ್ಬೆಂಡ್ ಬಗ್ಗೆ ಅಂತಾಳೆ ತಾರಾ. ಅವರಿಂದಾನೇ ನಾನು ಒಳ್ಳೆ ದಾರಿಲಿ ಇರೋದು ಅಂತ ಹೇಳ್ತಾ ಇರ್ತಾನೆ ಮಂಜು ಅಂತಾಳೆ. ನಿಮ್ ಜೊತೆ ನಿಮ್ ಹಸ್ಬೆಂಡ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ತಾರಾ ಹೇಳ್ತಾಳೆ. ಖಂಡಿತವಾಗ್ಲು ಅವ್ರನ್ನ ಆದಷ್ಟು ಬೇಗ ಕರ್ಕೊಂಡ್ ಬರ್ತೀನಿ ಅಂತಾಳೆ ಮೀನಾ. ಸಾರಿ ನನಗ್ ಸ್ವಲ್ಪ ಕೋಲ್ಡ್ ಆಗಿತ್ತು, ಅದಕ್ಕೆ ಈ ಮಾಸ್ಕ್ ಎಲ್ಲ ಅಂತಾಳೆ ತಾರಾ. ಪರವಾಗಿಲ್ಲ ಮಾಸ್ಕ್ ತೆಗ್ದ್ ಮಾತಾಡಿ, ನನ್ಗೇನು ಸಮಸ್ಯೆ ಇಲ್ಲ ಅಂತಾಳೆ ಮೀನಾ. ಆಗ ಅಲ್ಲಿಗೊಬ್ರು ಮೇಡಮ್ ಅನ್ಕೊಂಡ್ ಬರ್ತಾರೆ. ಕೋಮಲ್ ಏನಾಯ್ತು ಅಂತಾಳೆ ತಾರಾ. ನಾನು ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕು, ಪರ್ಮಿಷನ್ ಕೊಡಿ ಅಂತ ಕೇಳ್ತಾನೆ. ಆಗ್ಲಿ ಏನಾಯ್ತು ಅಂತಾಳೆ ತಾರಾ. ಊರ್ಗ್ ಹೋಗ್ಲಿ ಅಂತ ಹೆಂಡತಿ ಮಕ್ಳನ್ನ ಕಳ್ಸ್ಕೊತಿದ್ದೆ, ಮಗು ಆಟ ಆಡ್ತಾ ಆಟ ಆಡ್ತಾ ನೀರಲ್ಲಿ ಬಿದ್ದೋಗಿದೆ ಮೇಡಮ್ ಹಾಗಂತ ಹೇಳಿ ಅವ್ನು ಅಳ್ತಿರೋವಾಗ ತಾರಂಗೆ ಶಾಕ್ ಆಗುತ್ತೆ. ಅವಳು ಎದ್ದು ನಿಂತ್ಕೋತಾಳೆ. ತಾರಾ ನಾನು ನೀರೊಳಗೆ ತಳ್ಳಿದ್ದನ್ನ ಮೀನಾ ಕೂಡ ನೆನ್ಪು ಮಾಡ್ಕೋತಾಳೆ. ಈ ಕಡೆ ತಾರಾ ಕೂಡ ನೆನ್ಪು ಮಾಡ್ಕೋತಾ ಇರ್ತಾಳೆ. ಇಬ್ರು ಕೂಡ ಗಾಬರಿ ಮಾಡ್ಕೋತಾರೆ. ಹೌದಾ ಏನಾಯ್ತಂತೆ, ಮಗು ಹೇಗಿದೆ ಅಂತ ಅಂತಾಳೆ ತಾರಾ. ಹುಡುಕ್ತಿದಾರಂತೆ ಮೇಡಮ್, ನೀನು ಏನೇ ಗೊತ್ತಾಗಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಿರೋವಾಗ ಹೌದಾ ನೀವು ಹೊರಡಿ, ಮೊದಲು ಹೋಗಿ ನೋಡ್ಕೊಂಡ್ ಬನ್ನಿ ಅಂತಾಳೆ ತಾರಾ. ಥ್ಯಾಂಕ್ ಯು ಮೇಡಮ್ ಅಂತ ಹೋಗ್ತಿರೋವಾಗ ಕೋಮಲ್ ಒಂದ್ ನಿಮಿಷ ಇರಿ, ಮಂಜು ಆಡಿಟರ್ ಹೇಳಿ ಇರಕ್ಕಿಂಗ್ ಅಡ್ವಾನ್ಸ್ ನ ಇವ್ರಿಗೆ ಕೊಡಕ್ ಹೇಳಿ ಅಂತಾಳೆ. ಓಕೆ ಮೇಡಮ್ ಅಂತಾನೆ ಮಂಜ. ಕೋಮಲ್ ಒಂದ್ ನಿಮಿಷ ಅಂತ ಹೇಳಿ ತನ್ನ ಬ್ಯಾಗ್ ಅಲ್ಲಿರೋ ದುಡ್ಡನ್ನ ಆ ವ್ಯಕ್ತಿಗೆ ಕೊಡ್ತಾಳೆ. ದೇವ್ರು ಮೇಡಮ್ ನೀವು ನಿಮ್ ತಂದೆ 100 ವರ್ಷ ಖುಷಿಯಾಗಿರ್ಬೇಕು ಅಂತ ಆ ವ್ಯಕ್ತಿ ಕೈ ಮುಗಿತಾನೆ. ಅದನ್ ಬಿಡಿ, ನೀವ್ ಹೊರಡಿ ಮೊದ್ಲು ಹೊರಡಿ ಅಂತಾಳೆ ತಾರಾ. ಸರಿ ಮೇಡಮ್ ಅಂತಾನೆ ಕೋಮಲ್. ಮಂಜು ಆಡಿಟರ್ ಜೊತೆ ಮಾತಾಡಿ ಅವ್ರು ಊಟಕ್ಕೆ ಎಲ್ಲೇ ಹೋಗಿದ್ರು 2 ನಿಮಿಷದಲ್ಲಿ ಇಲ್ಲಿ ಇರ್ಬೇಕು ಅಂತಾಳೆ ತಾರಾ. ಸರಿ ಮೇಡಮ್ ಅಂತೇಳಿ ಮಂಜ ಹೋಗ್ತಾನೆ. ತಾರಾಗೆ ಹಳೆದೆಲ್ಲ ನೆನಪಾಗ್ತಿರುತ್ತೆ. ಅವಳು ಟೆನ್ಷನ್ಗೆ ಅಲ್ಲೇ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಮನದ ನೀರು ಸಳಿದ್ನೆಲ್ಲಾನು ನೆನ್ಪು ಮಾಡ್ಕೊಂಡು ಏನು ಮಾತಾಡೋಕಾಗ್ದೆ ಕಣ್ ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ತಾರಾ ತಾರಾ ಅಂತ ಮೀನಾ ಕರೀತಾಳೆ. ತಾರಾ ಯಾಕೆ ಈ ತರ ಅಪ್ಸೆಟ್ ಆಗಿದ್ದೀರಾ ಹಾಗಂತ ಮೀನಾ ಕೇಳ್ತಾ ಇದ್ರು ತಾರಾ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ. ನೀವು ತುಂಬಾ ಅಪ್ಸೆಟ್ ಆಗಿದ್ದೀರಾ ಅನ್ಸುತ್ತೆ, ನಾನು ಇನ್ನೊಂದ್ಸರಿ ಬಂದ್ ನೋಡ್ತೀನಮ್ಮ ಅಂತ ಮೀನಾ ಅಲ್ಲಿಂದ ಹೋಗ್ಬಿಡ್ತಾಳೆ. ತಾರಾ ಹಾಗೇನೆ ತಲೆ ಮೇಲೆ ಕೈ ಎತ್ಕೊಂಡು ಕೂತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಹೋಟೆಲ್ಗೆ ಬಂದಿರ್ತಾರೆ. ನನಗೆ ತುಂಬಾನೇ ಹೊಟ್ಟೆ ಹಸಿವು ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೇನೆ ವೇಟರ್ನ ಕರೆದು ಇಬ್ರು ದೋಸೆನ ಆರ್ಡರ್ ಮಾಡ್ತಾರೆ. ಎಷ್ಟು ಬೇಗ ತಗೊಂಡ್ ಬರ್ತೀಯಪ್ಪ, ನನಗೆ ತುಂಬಾ ಹೊಟ್ಟೆ ಹಸಿವು ಅಂತ ಸೂರ್ಯ ಹೇಳ್ತಾನೆ. ಆಗ್ಬೇಕಲ್ಲ ಸರ್, 10 ನಿಮಿಷ ಆಗುತ್ತೆ ಅಂತ ಹೇಳ್ತಾನೆ ವೇಟರ್. 9-10 ನಿಮಿಷಕ್ಕೆ ತಗೊಂಡ್ ಬಾ, ಇಲ್ಲಿ ಅರ್ಧ ನಿಮಿಷ ವೇಸ್ಟ್ ಆಗ್ಬಿಟ್ಟು ಓಡು ಬೇಗ ಅಂತ ಹೇಳಿ ಸೂರ್ಯ ಕಳಿಸ್ತಾನೆ. ಈ ಹೊಟ್ಟೆ ಹಸಿವಿನಲ್ಲಿ ಏನಮ್ಮ ಮಾಡೋದು ನೆಕ್ಸ್ಟ್ ಅಂತಾನೆ ಸೂರ್ಯ. ಏನಾದ್ರೂ ಮಾತಾಡೋಣ ಅಂತಾಳೆ ಮೀನಾ. ಅದೇ ಈಗ ದಾರಿ ಇರೋದು ಅಂತ ಹೇಳಿ ನೀಟು ಬಗ್ಗೆ ಮಾತಾಡಕ್ ಶುರು ಮಾಡ್ತಾರೆ. ಥೂ ಅಂತ ಸೂರ್ಯ ಹೇಳ್ತಾನೆ. ಅಲ್ವೇ ಮೀನಮ್ಮ ದುಮ್ತಕ ಅದು ಅವ್ನ್ ಬಾಳಲ್ಲಿ ಬಂದ್ಬಿಟ್ಟಿದಾಳಲ್ಲ, ಸರಿನಾ ಇದು ಅಂತಾನೆ ಸೂರ್ಯ. ಆಗಲಿಗೆ ಮಂಜ ಮತ್ತೆ ತಾರಾ ಬರ್ತಾರೆ. ನನ್ನ ಜೀವನದಲ್ಲಿ ನಾನು ನೋಡ್ತಿರೋ ಅತ್ಯಂತ ಕೆಟ್ಟ ನ್ಯೂಸ್ ಯಾವ್ದು ಗೊತ್ತಾ, ಯಾವ್ದು ಅಂತಾನೆ ಸೂರ್ಯ.
ಈ ಪ್ರೀತಿ ಸಿಗಲ್ಲ ಅಂತ ಗೊತ್ತಿದ್ರೂ ಪ್ರೀತಿ ಮಾಡ್ತಿದ್ದಾಳಲ್ಲ ಆ ನೀತು ಅಂತಾಳೆ. ಮದ್ವೆ ಆಗಿದೆ, ಗಂಡ ಹೆಂಡತಿ ಎಷ್ಟ್ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತು, ಆದ್ರೂ ಅವ್ರ ಹಿಂದೆ ಬಿದ್ದಿದ್ದಾಳಲ್ಲ ಅಂತಲ್ಲ ಮೀನಾ. ನನ್ನಿಂದ ಏನಾದ್ರೂ ಬಿಡ್ಬಾರ್ದಾಗಿತ್ತಾ ಅಂತ ಸೂರ್ಯ ಅನ್ಕೋತಿರ್ತಾನೆ. ಆಗ ಮೀನಾ ಸೂರ್ಯನ್ ಹೊಡಿತಾಳೆ. ಯಾಕೆ ಹೊಡಿಯೋದು ಅಂತಾನೆ ಸೂರ್ಯ. ಏನ್ ಸಾಯಬ್ರು ಅಂತಾಳೆ ಮೀನಾ. ಹಂಗಲ್ಲ ಕಣೆ, ನಾನು ಹೇಳಿದ್ದು ಚೆನ್ನಾಗಿರೋದ್ರಿಂದನಾದ್ರೂ ಬಿಡ್ಬಾರ್ದಾಗಿತ್ತಾ ಅಂತ ಹೇಳಿದೆ ಅಷ್ಟೇ ಅಂತಾನೆ. ರವಿ ಚೆನ್ನಾಗಿಲ್ವಾ ಅಂತಾಳೆ ಮೀನಾ. ಇದಾನೆ ಪಾಪ ಮಗು ಅವನು ಅಂತಾನೆ ಸೂರ್ಯ. ಅಷ್ಟಲ್ಲ ಅಂತಿರೋವಾಗ್ಲೇ ಆಗ ಅಲ್ಲಿಗೆ ತಾರಾ ಮಂಜ ಇಬ್ರು ಬರ್ತಾ ಇರ್ತಾರೆ. ತಾರಾಗೆ ಫೀಲ್ ಆಗುತ್ತೆ ಅವ್ರ ಅಣ್ಣನ ಜೊತೆ ಆಟಾಡ್ತಿರೋದೆಲ್ಲ. ಸೂರ್ಯ ಫೀಲ್ ಮಾಡ್ಕೊಂಡು ಎದ್ ನಿಂತ್ಕೋತಾನೆ. ತಾರಾ ಕೂಡ ಫೀಲ್ ಮಾಡ್ಕೊಂಡು ಆ ಕಡೆ ತಿರ್ಕೊಂಡು ಕೂತ್ಕೊಂಡ್ ಬಿಡ್ತಾಳೆ. ಸೂರ್ಯ ಸುತ್ತಮುತ್ತ ಎಲ್ಲ ತಿರುಗಿ ನೋಡಿ ಹುಡ್ಕಾಡ್ತಾನೆ. ಏನಾಯ್ತ್ರಿ ಅಂತ ಮೀನಾ ಕೇಳ್ತಾಳೆ. ಏನೋ ಒಂಥರ ಫೀಲ್ ಆಗ್ತಿದೆ ಮೀನಾ, ನನ್ನವ್ರು ಯಾರೋ ಇಲ್ಲೇ ಹೋಟೆಲ್ ನಲ್ಲೇ ಇದಾರೆ ಅಂತ ಅನ್ನಿಸ್ತಿದೆ. ಹಾಗಂತ ಸೂರ್ಯ ಹೇಳ್ತಾ ಸುತ್ತ ನೋಡ್ತಿರೋವಾಗ್ಲೆ ಅವ್ನ್ ಆರ್ಡರ್ ಮಾಡಿರೋ ದೋಸೆ ಬರುತ್ತೆ. ಇಬ್ರು ಕೂಡ ತಿಂತಿರೋವಾಗ್ಲೆ ವೇಟರ್ ಜಾಮೂನ್ ತಂದ್ಕೊಡ್ತಾನೆ. ಸರ್ ಇದನ್ನ ನಾವು ಆರ್ಡರ್ ಮಾಡಿಲ್ಲ ಅಂತಾಳೆ ಮೀನಾ. ಸಾರಿ ಮೇಡಮ್, ಅವ್ರು ಆರ್ಡರ್ ಮಾಡಿರ್ಬೇಕು ಅಂತ ಆ ಜಾಮೂನ್ನ ಎತ್ಕೊಂಡು ಹೋಗ್ತಾನೆ. ಯಾರು ಆರ್ಡರ್ ಮಾಡಿರ್ಬೋದು ಅಂತ ಸೂರ್ಯ ತಿರುಗಿ ನೋಡ್ತಾ ಇರ್ತಾನೆ. ತಾರಾ ಆರ್ಡರ್ ಮಾಡಿರೋದು ಅಂತ ಗೊತ್ತಾಗುತ್ತೆ ಸೂರ್ಯನ್ಗೆ. ಸೂರ್ಯ ತಾರಾನ ಮೀಟ್ ಮಾಡ್ತಾನ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ರಂಗನಾಥ್ ಅವ್ರು ಬಂದು ಸೂರ್ಯ ಮೀನಾನ ಬಿಡಿಸ್ತಾರೆ. ಇನ್ಮೇಲೆ ಈ ರೀತಿ ಎಲ್ಲ ಮಾಡಲ್ಲ ಅಂತ ಬರ್ದು ಸೈನ್ ಮಾಡ್ಕೊಟ್ಟು ಹೋಗಿ ಅಂತ ಪೊಲೀಸ್ನವರು ವಾದ್ ಮಾಡ್ತಾರೆ. ಎಲ್ರು ಹೊರಗಡೆ ಬರ್ತಾರೆ. ಅಪ್ಪ ಈಗ ಕಳ್ಳರು ಮನೇಲಿ ಯಾರು ಇಲ್ಲಪ್ಪ, ಎಲ್ರು ಪೊಲೀಸ್ನವರು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಯಮ್ಮ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾಳೆ. ಆ ಫ್ರಾಡ್ ಬಂದಿದ ತಕ್ಷಣ ಅವಳನ್ನ ಹಿಡ್ಕೊಳ್ಳೇಬೇಕು. ಅವಳನ್ನ ಹಿಡ್ಕೊಂಡ್ರೆ ಕನಕ ಮಂಗಲೆ ಶರಣ ಸಿಗುತ್ತೆ. ಹಾಗೇನೆ ಅವಳನ್ನ ಕರ್ಕೊಂಡೋಗಿ ಸಕ್ಕರೆ ಮುಂದೆ ನಿಲ್ಸಿ ಸತ್ಯನ ಹೇಳ್ತಿದ್ರೆ ನೀನನ್ನು ಕೂಡ ಮತ್ತೆ ವಾಪಸ್ ಬರ್ಬೋದು. ಹಾಗಂತ ಸೂರ್ಯ ಹೇಳ್ತಿರುವಾಗ ಮತ್ತೆ ಹೋಗ್ಲೇಬೇಕೇನೋ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇಲ್ಲಪ್ಪ ಹಾಗೆಲ್ಲ ಏನೂ ಆಗಲ್ಲ, ಇಷ್ಟು ದೂರನೇ ಬಂದಿದೀವಂತೆ, ನೀನ ಯಮ್ಮನ ಹಿಡ್ಕೊಂಡ್ರೆ ಸಾಕು, ನಾವ್ ಅಲ್ಲಿಗೆ ಹೋಗಿ ಬಂದ್ಬಿಡ್ತೀವಪ್ಪ, ನೀನನ್ನ ಖಂಡಿತ ಮನೆ ಕರ್ಕೊಂಡ್ ಬರ್ತೀನಿ ಅಂತಾನೆ ಸೂರ್ಯ. ಸರಿನಪ್ಪ ಹುಷಾರು ಮೀನಾ, ಇವ್ನ ಜೊತೆಗೆ ಇರು ನೀನು, ಇಲ್ಲಾಂದ್ರೆ ಇವ್ನು ಏನನ್ನಾದ್ರೂ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ಹಾಗಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ರವಿ ನಾನ್ ನಿನ್ ಜೊತೆ ಬರ್ತೀನಿ ಅಂತಾನೆ. ಬೇಡ ಕಣೋ, ನೀನ್ ಅಪ್ಪನ್ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಸೂರ್ಯ. ಅಂತ ಶ್ರುತಿ ನಾನ್ ನಿನ್ ಜೊತೆ ಬರ್ಲಾ ಅಂತ ಕೇಳ್ತಾಳೆ. ಬೇಡ ಶ್ರುತಿ, ನಾವೆಲ್ಲಾನು ನೋಡ್ಕೋತೀವಿ ಅಂತ ಮೀನಾ ಹೇಳ್ತಾಳೆ. ನಿಮ್ಗೆ ಏನಾದ್ರೂ ಅವಶ್ಯಕತೆ ಬಿದ್ರೆ ನನಗೆ ಕಾಲ್ ಮಾಡಿ ಅಂತ ಶ್ರುತಿ ಹೇಳೋಗ್ತಾಳೆ. ಆ ಕರಡು ಮನೆಗೆ ಸೂರ್ಯ ಮೀನಾ ಇಬ್ರು ಬರ್ತಾರೆ. ಏನ್ರಿ ಯಾರು ಕಾಣ್ತಾನೆ ಇಲ್ವಲ್ಲ ಅಂತ ಮೀನಾ ಕೇಳ್ತಾಳೆ. ಯಾರು ಇಲ್ಲ ಅಂದ್ರೆ ಏನ್ ಮೀನಾ, ಆಯಮ್ಮ ಆಗ್ಲೇ ಹೇಳಿದ್ಲಲ್ಲ ಆ ಸ್ವರ್ಣ ಇಲ್ಲಿಗೆ ಬರ್ತಾಳೆ ಅಂತ. ಅವಳು ಇಲ್ಲಿಗೆ ಬಂದೇ ಬರ್ತಾಳೆ, ನಾವು ಅವ್ಳು ಬರೋವರೆಗೂ ಇಲ್ಲೇ ಕಾಯ್ತಾನೆ ಇರ್ಬೇಕು. ಹಾಗಂತ ಸೂರ್ಯ ಹೇಳ್ತಿರುವಾಗ ಮತ್ತೆ ಏನಾದ್ರೂ ಪೊಲೀಸ್ ಕೇಸ್ ಆಗ್ಬಿಟ್ರೆ ಏನ್ರಿ ಮಾಡೋದು ಅಂತಾಳೆ ಮೀನಾ. ಮೀನಾ ಈಗ ನಮ್ದು ಯಾವ ತಪ್ಪು ಇಲ್ಲ ಅಂತ ನಿರೂಪಿಸಿ ಆಯ್ತಲ್ಲ, ಮತ್ತೇನು ಆಗಲ್ಲ, ನೀನೇನು ಭಯ ಪಡ್ಬೇಡ ಅಂತಾನೆ ಸೂರ್ಯ. ಆ ಸ್ವರ್ಣನ ಹಿಡಿದ್ರೆ ಮಾತ್ರ ಕನಕ ಚೇಂಜ್ ಸಿಗೋದು. ಅವಳು ಸ್ವಾಮಿ ಅಮ್ಮ ಅಲ್ಲ ಅಂತ ನಾವು ಸಾಬೀತ್ ಮಾಡೋಕ್ಕಾಗೋದು. ಅವಳೇನೋ ಹೇಳ್ಬಿಟ್ಲು ಅಂತ ಸಕ್ಕರೆ ನಿನ್ ಬಗ್ಗೆ ಏನೇನೆಲ್ಲ ಮಾತಾಡಿದ್ರು ಅದೆಲ್ಲ ಸುಳ್ಳು ಅಂತ ನಾವು ನಿರೂಪಿಸ್ಬೇಕಾದ್ರೆ ಆ ಸ್ವರ್ಣ ಅನ್ನೋಳು ಸಿಕ್ಲೇಬೇಕು. ಸೂರ್ಯ ಹಾಗಂತಿರುವಾಗ ಅವಳು ಬರ್ಲಿ ಕಣ್ರಿ ಇವತ್ತು, ಅವಳಿಗೆ ಏನ್ ಮಾಡ್ತೀನಿ ಅಂತ ನೀವೇ ನೋಡಿರಂತೆ. ಹಾಗಂತ ಹೇಳಿ ನೀನ ಸೆಲ್ಫ್ ತೆಗೆದು ಸಿಗಿಸ್ಕೊತಾಳೆ. ಹಾಗೆ ಅವಳು ನಮ್ಮನ್ನ ನೋಡಿ ಓಡೋಗ್ಬಿಟ್ರೆ ಏನ್ರಿ ಮಾಡೋದು ಅಂತಾಳೆ. ಅವಳು ಒಳಗ್ ಬರೋವರೆಗೂ ನಾವ್ ಇಲ್ಲೆಲ್ಲಾದ್ರೂ ಬಚ್ಚಿಟ್ಕೋಬೇಕು ಅಂತಾಳೆ ಮೀನಾ. ಅದು ಸರಿನೇ ಮೀನಾ, ನಾವ್ ಎಲ್ಲಿ ಬಚ್ಚಿಟ್ಕೊಳ್ಳೋದು ಅಂತ ಸೂರ್ಯ ಸುತ್ತಮುತ್ತ ನೋಡಿ ದೇವ್ರ ಮನೆ ಇರೋದನ್ನ ನೋಡ್ತಾನೆ. ಇದು ದೇವ್ರ ಮನೆ ತಾನೆ, ಅಲ್ಲಿಗೆ ಹೋಗ್ಬಿಡೋಣ, ಅದೇ ಒಳ್ಳೆ ಪ್ಲೇಸು ಬಾ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಓಡೋಗಿ ಬಚ್ಚಿಟ್ಕೋತಾರೆ. ಆಗಲ್ಲಿಗೆ ಸ್ವರ್ಣ ಇಬ್ರು ಹೆಂಗಸರನ್ನ ಕರ್ಕೊಂಡು ಬರ್ತಾಳೆ. ಏನಿದು ಇಬ್ರು ಇಲ್ಲೇ ಕೂತಿರ್ತಿದ್ರಲ್ಲ, ಈಗ ಯಾರು ಕಾಣ್ತಾನೆ ಇಲ್ಲ, ಬಾಗ್ಲು ಬೇರೆ ಹಾಕಿದೆ, ಎಲ್ಲೋದ್ರಿ ಅಕ್ಕ ಅಂತ ಹೇಳಿ ಬಾಗ್ಲು ತಳ್ತಾಳೆ. ಅಕ್ಕ ಅನ್ಕೊಂಡು ಒಳಗ್ ಬರ್ತಾಳೆ ಸ್ವರ್ಣ. ಮೀನಾ ಬಂದ್ರು ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ. ಅಕ್ಕ ಎಲ್ಲಿದೀಯಕ್ಕ? ಇಲ್ಲಿ ಯಾರು ಕೆಲಸದವ್ರೆ ಕಾಣಿಸ್ತಿಲ್ಲ, ಹೊಸ ಜನಗಳನ್ನ ಕರ್ಕೊಂಡ್ ಬಂದಿದ್ದೀನಕ್ಕ, ಇವತ್ತು ಒಳ್ಳೆ ಸರಕನೆ ತಗೊಂಡ್ ಬಂದಿದೀವಕ್ಕ, 4 ಪೌಂಡ್ ಇದೆ. ಹಾಗಂತ ಸ್ವರ್ಣ ಹೇಳ್ತಿರುವಾಗ ಸೂರ್ಯ ಮೀನಾ ಕಿವಿಲಿ ಏನೋ ಹೇಳ್ತಾನೆ. ಮೀನಾ ಯೋಚನೆ ಮಾಡಿ ಹೂ ಅಂತ ಒಪ್ಕೋತಾಳೆ. ಎಲ್ಲಿ ಯಾವ ಸದ್ದು ಕಾಣಿಸ್ತಿಲ್ಲ, ಬನ್ನಿ ನೋಡೋಣ ಅಂತ ಹೇಳಿ ಸುತ್ತಮುತ್ತ ಅಕ್ಕ ಅಕ್ಕ ಅಂತ ಹೇಳಿ ಹುಡುಕ್ತಾ ಇರ್ತಾಳೆ ಸ್ವರ್ಣ. ಅಕ್ಕ ಇದೆಯಾ ಇಲ್ವಾ, ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಂತ ಕೇಳ್ತಾ ಇರ್ತಾಳೆ. ಆಗ ದೇವ್ರ ಮನೇಲಿ ಇಕ್ಕಿದಂಗೆ ಬೆಳಕು ಜಾಸ್ತಿ ಬರುತ್ತೆ. ಡೋರ್ ಓಪನ್ ಆಗುತ್ತೆ. ತ್ರಿಶೂಲ ಹಿಡ್ದಿರೋ ದೇವಿ ಹೊರಗಡೆ ಬರ್ತಾಳೆ. ಯಾರ್ ನೀನು ಅಂತ ಸ್ವರ್ಣ ಕೇಳ್ತಾಳೆ. ಮೀನಾ ತ್ರಿಶೂಲ ಹಿಡ್ಕೊಂಡು ದೇವ್ರ ಬಂದಿರೋ ತರ ಆಡ್ಕೊಂಡು ಬರ್ತಾಳೆ. ಮೂಕನ ಕೂದ್ಲಿಂದ ಮುಚ್ಕೊಂಡಿರ್ತಾಳೆ. ಏನ್ ನೀನು ಎಲ್ಲೆಲ್ಗೋ ಕರ್ಕೊಂಡ್ ಬಂದಿದೀಯಾ ಅಂತ ಸ್ವರ್ಣ ಜೊತೆಲಿರೋರು ಬೈತಿರ್ತಾರೆ. ಯಾರ್ ನೀನು ಅಂತ ಸ್ವರ್ಣ ಕೇಳ್ತಾಳೆ. ನಾನ್ ಯಾರು ಅಂತ ಗೊತ್ತಿಲ್ವೇನೆ ನಿನ್ಗೆ ಅಂತ ಮೀನಾ ಹೆದರ್ಸ್ತಾಳೆ. ಕಾಳಸ್ವಾಮೀಜಿ ವೇಷ ತೊಟ್ಕೊಂಡು ನನ್ನನ್ನ ನಮ್ದವ್ರನ್ನೆಲ್ಲಾನು ಏಮಾರ್ತಿದ್ಯಾ ನೀನು? ಹಾಗನ್ಕೊಂಡು ತ್ರಿಶೂಲ ಇಟ್ಕೊಂಡು ಅವಳಿಗೆ ಚುಚ್ಚಕ್ ಹೋಗ್ತಾಳೆ. ಇಲ್ಲ ನಾನೇನು ಮಾಡಿಲ್ಲ ಏನು ಮಾಡಿಲ್ಲ ಅಂತಿರುವಾಗ ಸೂರ್ಯ ಕೆಂಪ್ ಟವಲ್ನ ಮುಖ ತುಂಬ ಮುಚ್ಕೊಂಡು ಅಯ್ಯೋ ಅಮ್ಮನವ್ರು ಬಂದ್ಬಿಟ್ಟಿದ್ದಾರೆ, ಎಲ್ರು ಅಡ್ಬಿಳಿ ಅಂತ ಅನ್ಕೊಂಡು ಓಡ್ಬರ್ತಾನೆ. ಎಲ್ರು ಕೈ ಮುಗಿದು ದುರ್ಗಾ ಶಕ್ತಿ ಮಾಶಕ್ತಿ ಅಂತ ಕೈ ಮುಗಿತಿರ್ಬೇಕಾದ್ರೆ ಅಮ್ಮ ಕಾಳಿಯಮ್ಮ ಇವ್ರು ಕದ್ದಿರೋ ಚಿನ್ನನೆಲ್ಲನು ಇಲ್ಲಿಗೆ ತಗೊಂಡ್ ಬರ್ತಾರಮ್ಮ, ಇನ್ಮೇಲೆ ಇವ್ರು ಒಳ್ಳೆ ಜೀವನ ಮಾಡೋ ಹಾಗೆ ನೀನ್ ಏನಾದ್ರೂ ಬುದ್ಧಿ ಕೊಡ್ಬೇಕಮ್ಮ. 3 ಗ್ರಾಮ್ ಚಿನ್ನ ತಗೋಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟಪಡ್ಬೇಕು, ಇವ್ರು 3 ನಿಮಿಷದಲ್ಲಿ ಮಾಡ್ಬಿಡ್ತಾರೆ ಆ ಕೆಲ್ಸನ. ಹಾಗಂತ ಸೂರ್ಯ ಹೇಳ್ತಿರೋವಾಗ ನೀವ್ಯಾರು, ನೀವು ನಂತರ ಕಳ್ತನ ಮಾಡ್ಕೊಂಡ್ ಬಂದಿದ್ದೀರಾ, ಈಗ ನೀವು ನಾನ್ ತಂದಿರೋದ್ರಲ್ಲಿ ಭಾಗ ಕೇಳ್ತಿದ್ದೀರಾ ಅಂತಾಳೆ. ಆಗ ಸೂರ್ಯ ನಾವು ಕಳ್ತನ ಮಾಡೋಕೆಲ್ಲ ಬಂದಿಲ್ಲ, ನೀವ್ ಮಾಡಿರೋ ಕೆಲ್ಸಕ್ಕೆ ಕೋಪ ಮಾಡ್ಕೊಂಡು ಈ ದೇವಿ ಬಂದಿದ್ದಾಳೆ,
ಈ ದೇವಿ ಜೊತೆ ನಾನು ಬಂದಿದ್ದೀನಿ ಅಂತಾನೆ. ಆಗ ಮೀನಾ ಏಯ್ ಭಕ್ತ ಅಂತ ಜೋರಾಗಿ ಹೇಳ್ತಾಳೆ. ಹೇಳು ತಾಯಿ ಅಂತ ಸೂರ್ಯ ಹೇಳ್ತಾನೆ. ಏ ಭಕ್ತ, ಇವ್ರು 3 ಜನ ಕತ್ ಕುಯ್ದು ಆಚೆ ಹಾಕು ಅಂತ ಹೇಳ್ತಾಳೆ. ಈ 3 ಜನನು ಭಯ ಪಡ್ತಿರ್ತಾರೆ. ಸೂರ್ಯ ನೋಡ್ತಿರೋವಾಗ ಏನೋ ನನ್ ನೋಡ್ತಿದ್ಯಾ, ನಾನ್ ಹೇಳಿದ ಕೆಲ್ಸ ಮಾಡಿ ಮುಗ್ಸು ಅಂತ ತ್ರಿಶೂಲನ ಸೂರ್ಯನ್ ಕಡೆ ತಿರುಗಿಸ್ತಾಳೆ. ಹೇಳ್ದಾಗೆ ಮಾಡ್ತೀನಿ ತಾಯಿ ಅಂತ ಹೇಳಿ ಸೂರ್ಯ ಚಾಕು ತಕೊಂಡು ಅವ್ರನ್ನ ಕೊಲ್ಲಕ್ ಹೋಗ್ತಾನೆ. ಅಯ್ಯೋ ತಾಯಿ, ನೀನ್ ಹೇಳ್ದಾಗೆ ಮಾಡ್ತೀವಿ, ನಮ್ಮನ್ನ ಕೊಲ್ಲಿಸ್ಬೇಡ ತಾಯಿ, ನಮ್ ಕತ್ ಕುಯ್ಸ್ಬೇಡ ಅಂತ ಸ್ವರ್ಣ ಬಾಯ್ ಪಡ್ಕೊತಿರ್ತಾಳೆ. ತಾಯಿ ಬೇಡ ಬೇಡ ಅಂತಿದ್ದಾರೆ ತಾಯಿ, ಲೇಡೀಸ್ ಅಲ್ವಾ, ನೀನೇ ಸ್ವಲ್ಪ ಕರುಣೆ ತೋರಿಸ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಹೆಣ್ಮಕ್ಳು ಕಳ್ತನ ಮಾಡಲ್ವಾ? ಒಳ್ಳೆ ಹೆಣ್ಮಕ್ಳು ತುಂಬಿರೋ ಈ ಊರ್ನಲ್ಲಿ ಕಳ್ತನ ಮಾಡೋ ಇವಳಂತವಳು ಇರ್ಬಾರ್ದು, ಈ ತರ ಕಳ್ತನ ಮಾಡೋರೆಲ್ಲ ಭೂಮಿ ಮೇಲೆ ಇರ್ಬಾರ್ದು ಅಂತ ಮೀನಾ ತ್ರಿಶೂಲ ತಗೊಂಡು ಸ್ವರ್ಣಗೆ ಚುಚ್ಚಕ್ ಹೋಗ್ತಾಳೆ. ಒಳ್ಳೆ ಪಾಯಿಂಟ್ ತಾಯಿ, ಈಗ್ಲೇ ಇವ್ರನ್ನ ಕೊಂದ್ಬಿಡ್ಬೇಕು ಅಂತ ಸೂರ್ಯ ಚಾಕು ಎತ್ತಿತಾನೆ. ಬೇಡ ಬೇಡ ಬೇಡ, ನಮ್ಮನ್ ಕಳಿಸ್ಬೇಡ ಅಂತ ಸ್ವರ್ಣ ಬಾಯ್ ಪಡ್ಕೊತಾ ಇರ್ತಾಳೆ. ಇನ್ಮೇಲೆ ಯಾವ ತಪ್ಪನು ಮಾಡಲ್ಲ ಅಂತಿರೋವಾಗ ತಾಯಿ ಇನ್ಮೇಲೆ ಯಾವ ತಪ್ಪನು ಮಾಡಲ್ವಂತೆ, ಬೇಡ ಅಂತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಇವ್ರು ತಂದಿರೋ ಒಡವೆಗಳನ್ನೆಲ್ಲಾನು ಮೊದ್ಲು ತಗೋ ಕೈಗೆ ಅಂತ ಮೀನಾ ಹೇಳ್ತಾಳೆ. ಸ್ವರ್ಣನ್ ಕೈಲಿರೋ ಗಂಡ್ನ ಸೂರ್ಯ ಕಿತ್ಕೋತಾನೆ. ಅದ್ರಲ್ಲಿ ಕನಕ ತಾಲಿ ಸರ ಇರೋದ್ನ ನೋಡ್ತಾನೆ. ಮೀನಾ ಅದನ್ನ ಇಸ್ಕೊಂಡು ಇದೇ ತಾನೇ ನನ್ ಭಕ್ತೆ ಕನಕ ತಾಲಿ, ಅವಳು ಹಾಗಂತಿರೋವಾಗ ತುಂಬಾ ಶಕ್ತಿವಂತ ದೇವರು ಇದು, ತಮ್ಮ ಭಕ್ತರ ಹೆಸರೆಲ್ಲಾನು ಹೇಳ್ತಿದಾರಲ್ಲ ಅಂತ ಸ್ವರ್ಣ ಹಿಂದೆ ನಿಂತಿರೋ ಹೆಂಗಸ್ರೆಲ್ಲ ಮಾತಾಡ್ಕೊತಿರ್ತಾರೆ. ಹೌದಕ್ಕ ಅಂತ ಇನ್ನೊಬ್ಳು ಹೇಳ್ತಿರೋವಾಗ ಅಮ್ಮ ತಾಯಿ, ನಮ್ಮನ್ನ ಬಿಟ್ಬಿಡು ತಾಯಿ, ಕ್ಷಮಿಸ್ಬಿಡು ತಾಯಿ, ಇನ್ಮೇಲೆ ಈ ತರ ಕೆಲಸ ಮಾಡಲ್ಲ ಹಾಗಂತ ಸ್ವರ್ಣ ಮತ್ತೆ ಸ್ವರ್ಣ ಜೊತೆ ಬಂದಿರೋರು ಬೇಡ್ಕೊತಿರೋವಾಗ ಮೀನಾ ತನ್ನ ಕೂದಲಿನ ಸರಿ ಮಾಡ್ಕೋತಾಳೆ. ಸೂರ್ಯ ತನ್ನ ಮುಖಕ್ಕೆ ಕಟ್ಕೊಂಡಿರೋ ಟವಲ್ನ ತೆಗಿತಾನೆ. ನೀವಿಬ್ರ ಅಂತ ಸ್ವರ್ಣ ಕೇಳ್ತಿರುವಾಗ ಮೀನಾ ಸ್ವರ್ಣ ಕಪಾಲ ಕೊಡಿತಾಳೆ. ಊರ್ನ ಏಮಾರ್ಸೋ ನೀನು, ನನ್ನಿಂದ ನಮ್ಮ ಮಾವನ್ ಜೀವಕ್ಕೆ ಆಪತ್ತು ಅಂತ ನಮ್ಮ ಮನೇಲಿ ಹೇಳ್ಬಿಟ್ಟು ಬಂದಿದ್ಯಲ್ಲ, ನನ್ನನ್ನೇ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟೆ ಅಲ್ಲ ಅಂತ ಹೇಳಿ ಇನ್ನೊಂದು ಹೊಡಿತಾಳೆ. ಆಗ ಸ್ವರ್ಣ ಮೀನಾ ಕಾಲಿಟ್ಕೋತಾಳೆ. ನನ್ನನ್ನ ಬಿಟ್ಬಿಡು, ಏನೋ ಗೊತ್ತಿಲ್ದೇನೆ ತಪ್ಪು ಮಾಡ್ಬಿಟ್ಟಿದೀನಿ, ನನ್ನನ್ನ ಪೊಲೀಸ್ಗೆಲ್ಲ ಇಟ್ಕೊಡ್ಬೇಡ ಅಂತ ಕೇಳ್ಕೊತಾಳೆ. ಆಗ ಸೂರ್ಯ, ನಾವು ನಿನ್ನನ್ನ ಪೊಲೀಸ್ಗೆಲ್ಲ ಇಟ್ಕೊಡ್ಬಾರ್ದು ಅಂದ್ರೆ ನಾವ್ ಹೇಳ್ದಾಗೆ ನೀನ್ ಮಾಡ್ಬೇಕು ಅಂತಾನೆ. ಮಾಡ್ತೀನಿ, ನೀವೇನ್ ಹೇಳಿದ್ರು ನಾನ್ ಮಾಡ್ತೀನಿ ಅಂತ ಸ್ವರ್ಣ ಹೇಳ್ತಾಳೆ. ಏನ್ ಮೀನಾ ಓಕೆ ತಾನೆ ಅಂತ ಸೂರ್ಯ ಕೇಳ್ತಾನೆ. ಹ್ಞೂ ಅಂತಾಳೆ ಮೀನಾ. ಎದ್ದೇಳೆ ಅಂತ ಹೇಳಿ ಮೀನಾ ಅವ್ರ ಮನೆ ಕರ್ಕೊಂಡ್ ಬರ್ತಾಳೆ. ಈ ಕಡೆ ಮನೆಯಲ್ಲಿ ರಂಗನಾಥ್ ಅವರು ಟಿವಿ ನೋಡ್ತಾ ಇರ್ತಾರೆ. ಏನ್ರಿ ಊಟ ಮಾಡೋಣ ಬನ್ನಿ ಅಂತ ಶಾಂತಿ ಕರೀತಾಳೆ. ಮೊದ್ಲು ಸೂರ್ಯ ಮೀನಾ ಬರ್ಲಿ, ಆಮೇಲೆ ಊಟ ಮಾಡ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸೂರ್ಯ ಮಾತ್ರ ಮನೆಗ್ ಬರ್ಲಿ, ಅವಳು ಈ ಮನೆಗ್ ಬರ್ಬಾರ್ದು ಹಾಗಂತ ಶಾಂತಿ ಹೇಳ್ತಿರೋವಾಗ ಮೀನಾ ಈ ಮನೆ ಮಗಳು, ಅವಳು ಈ ಮನೆಗೆ ಬಂದೇ ಬರ್ತಾಳೆ ಅಂತಾರೆ ರಂಗನಾಥ್ ಅವರು. ಏನ್ರಿ ನಾನ್ ನಿಮ್ಗೆ ಎಷ್ಟ್ ಸಾರಿ ಹೇಳೋದು, ಅವಳು ಇಲ್ಲಿಗೆ ಬಂದ್ರೆ ನಿಮ್ಗೆ ಒಳ್ಳೇದಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ ರಂಗನಾಥ್ ಅವರು ಮೀನಾ ಎಲ್ಲಿರ್ತಾಳೋ ಅಲ್ಲಿ ಒಳ್ಳೇದೇ ನಡೆಯುತ್ತೆ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಅದೆಲ್ಲ ಅವ್ರ ಅಮ್ಮನ ಮನೆಗೆ ನಡೀಲಿ, ಅವಳು ಅಲ್ಲೇ ಇರ್ಲಿ, ಇಲ್ಲಿಗೆ ಬರೋದ್ ಬೇಡ ಅಂತಾಳೆ. ಅಮ್ಮ ಬಮ್ಮ ನಾವು ಊಟ ಮಾಡೋಣ, ನಮ್ಗೆ ಹೊಸ್ವಾಗ್ತಿದೆ ಅಂತ ಮನದೇ ಎದ್ದೋಗ್ತಿರೋವಾಗ ಇರೋ ಅಪ್ಪ, ಸೂರ್ಯ ಮೀನಾ ಅತ್ತೆ ಇಬ್ರು ಬರ್ತಿದ್ದಾರೆ, ಆಮೇಲೆ ಊಟ ಮಾಡೋಣ ಅಂತಾನೆ ರವಿ. ಆಗ ಶಾಂತಿ, ಏನ್ರು ಎಲ್ರು ಇದನ್ನೇ ಮಾತಾಡ್ತಿದ್ದೀರಾ ಹಾಗಂತ ಶಾಂತಿ ಹೇಳ್ತಿರೋವಾಗ ಅದಕ್ಕೇನು ಸೂರ್ಯನ್ ಜೊತೆ ಬರ್ತಿದಾರಮ್ಮ, ಸೂರ್ಯನೇ ಹೇಳಿದ್ದು ಅಂತಾನೆ ರವಿ. ಹೇಗ್ ನಮ್ಮ ಮನೆಗ್ ಬಂದ್ಬಿಡ್ತಾಳೆ ಅವು ಕಟ್ಟೋಳು ಅಂತ ನಾನು ನೋಡ್ತೀನಿ ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಕುಸುಮ ಮತ್ತೆ ಕನಕ ಬರ್ತಾರೆ. ಅಣ್ಣ ಅಂತಿರುವಾಗ ಇವ್ರೇನಕ್ಕೆ ಇಲ್ಲಿಗೆ ಬಂದ್ರು ಅಂತ ಶಾಂತಿ ಅನ್ಕೋತಾ ಇರ್ತಾಳೆ. ಮಂಜನು ಕೂಡ ಬಂದಿರ್ತಾನೆ. ಬನ್ನಿ ಒಳಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಮ್ಮ ಕನಕ, ನಡೆದಿರೋ ವಿಷಯ ಎಲ್ಲ ಗೊತ್ತಾಯ್ತು, ಅರುಣ್ ಹೀಗ್ ಮಾಡ್ಬಾರ್ದಿತ್ತು, ಇಷ್ಟಕ್ಕೆ ನಿನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟಿದಾರಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ನನ್ಗೂ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಿಲ್ಲ ಅಣ್ಣ ಅಂತ ಕುಸುಮ ಅವರು ಹೇಳ್ತಾರೆ. ಚಿಂತೆ ಮಾಡ್ಬೇಡಿ ಆಂಟಿ, ಚಿಂತೆ ಮಾಡ್ಬೇಡಿ ಅತ್ತೆ, ಸೂರ್ಯನು ಮೀನಾ ಅತ್ತೇನು ಹೇಗಾದ್ರೂ ಚೈನ್ನ ಕಂಡಿಡ್ದೆ ಹಿಡಿತಾರೆ ಅಂತ ರವಿ ಹೇಳ್ತಾನೆ. ಏನಕ್ಕೆ ಮನೆಯವರೆಲ್ಲ ಇಲ್ಲಿಗೆ ಬಂದಿದ್ದೀರಾ, ನಿಮ್ ಮಗಳನ್ನ ಇಲ್ಲೇ ಬಿಟ್ಟು ಹೋಗಕ್ ಬಂದಿದ್ದೀರಾ, ನಿಮ್ ಮನೇಲಿ ಅವಳನ್ನ ಸಂಭಾಳ್ಸಕ್ ಆಗ್ಲಿಲ್ವಾ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಶಾಂತಿ ನಿನ್ಗೆ ಅನ್ಸಿದ್ನೆಲ್ಲಾನು ಮಾತಾಡಕ್ ಹೋಗ್ಬೇಡ, ಇಲ್ಲಿ ಬಮ್ಮ ನೀವ್ ಬನ್ನಿ ಕುತ್ಕೋ ಬನ್ನಿ ಅಂತ ಹೇಳ್ತಿರೋವಾಗ ಕುಸುಮ ಅವರು ಅದೆಲ್ಲ ಏನು ಬೇಡ ಅಣ್ಣ, ಅಳಿಯಂದ್ರು ಫೋನ್ ಮಾಡಿ ನಮ್ಮನ್ನೆಲ್ಲ ಇಲ್ಲಿಗೆ ಬರಕ್ ಹೇಳಿದ್ರು ಅಂತಾರೆ. ಹೌದಾ, ಹಾಗಾದ್ರೆ ಒಳ್ಳೆ ನ್ಯೂಸೇ ಬರುತ್ತೆ ಅಂತ ನಾನು ಅನ್ಕೊಂಡಿದೀನಿ, ಅದಕ್ಕೆ ಸೂರ್ಯ ನಿಮ್ಮನ್ನ ಇಲ್ಲಿಗೆ ಫೋನ್ ಮಾಡಿ ಬರಕ್ ಹೇಳಿರೋದು ಅಂತಾರೆ ರಂಗನಾಥ್ ಅವರು. ಅವ್ರು ಹಾಗಂತಿರೋವಾಗ್ಲೇ ಸೂರ್ಯ ಮೀನಾ ಇಬ್ರು ಬರ್ತಾರೆ. ಅಪ್ಪ ಅನ್ಕೊಂಡ್ ಬಂದು ಸೂರ್ಯ, ಅತ್ತೆ ನೀವು ಬಂದ್ರಾ, ಸೂಪರ್ ಅಪ್ಪ ಅಂತಿರುವಾಗ ಬಮ್ಮ ಮೀನಾ ಅಂತಾರೆ ರಂಗನಾಥ್ ಅವರು. ಏನೋ ಇದು ನಿನ್ ಗೆಟಪ್ ಅಂತ ಮನೋಜ ಕೇಳ್ತಾನೆ. ಸೂಪರ್ ಇನ್ ಗೆಟಪ್ ಅಂತಾನೆ ಸೂರ್ಯ. ಆಗ ಶಾಂತಿ, ಏನೇ ಇವ್ರ ಮೇಲಿನ ಅಕ್ರೆಯಿಂದ ಮನೆ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದ್ರೆ ಈಗ ಇವ್ರ ಮೇಲಿರೋ ಅಕ್ರೆ ಎಲ್ಲ ಹೊಟ್ಟೋಯ್ತಾ? ಅವಳು ಹಾಗಂತಿರೋವಾಗ ಅತ್ತೆ ಮಾವನ್ ಮೇಲಿರೋ ಅಕ್ರೆ ನನ್ಗೆ ಯಾವತ್ತೂ ಕಡಿಮೆ ಆಗೋಲ್ಲ, ಅಷ್ಟೇ ಮರ್ಯಾದೆನೂ ಇದೆ ಅವ್ರ ಮೇಲೆ ಅಂತಾಳೆ. ಮತ್ತೇನಕ್ಕೆ ನೀನ್ ಇಲ್ಲಿಗೆ ಬಂದೆ, ಇವ್ರ ಜೀವ ಕಾಪಾತು ಅಂತ ಹೇಳಿಲ್ವಾ ಅಂತಾಳೆ ಶಾಂತಿ. ಹಾಗಂತ ಯಾರು ಹೇಳಿದ್ರು ಅಂತ ಸೂರ್ಯ ಕೇಳ್ತಾನೆ. ಆ ಸ್ವಾಮಿ ಅಮ್ಮ ಹೇಳಿದ್ರಲ್ಲ ಅಂತಾಳೆ ಶಾಂತಿ. ಅವ್ರು ಹೇಳೋದೆಲ್ಲ ದೇವರೇ ಹೇಳ್ದಾಗೆ ಅಂತಾಳೆ. ಆ ದೇವರೇ ಮೇಲಿಂದ ಇಳ್ ಬಂದಿದೆ ಸಕ್ರೆ, ಏನು ಅಂತಾಳೆ ಸಕ್ರೆ. ಇನ್ನೂ ಅರ್ಥ ಆಗ್ಲಿಲ್ವಾ, ಬಂದೇ ಇರಿ ಅಂತ ಹೇಳಿ ಸೂರ್ಯ ಓಡೋಗ್ತಾನೆ. ಒಳಗ್ ಬಾರಮ್ಮ ಅಂತೇಳಿ ಕರೀತಾನೆ ಸ್ವರ್ಣನ. ಸ್ವರ್ಣ ಬಂದಿದ ತಕ್ಷಣ ಶಾಂತಿ ಎಲ್ರನ್ನ ತಳ್ಕೊಂಡು ಓಡೋಗ್ತಾಳೆ. ಅಮ್ಮ ಸ್ವಾಮಿ ಅಮ್ಮ ಅಂತ ಹೇಳಿ ಕೈ ಮುಗಿತಿರೋವಾಗ ಏನಿದು ಸ್ವಾಮಿ ಗೆಟಪ್ ಎಲ್ಲ ಏನು ಇಲ್ವಾ ಅಂತ ರವಿ ಕೇಳ್ತಾನೆ. ಸ್ವರ್ಣಕ್ಕನ್ ಗೆಟಪ್ ಕಣ ಅಂತ ಸೂರ್ಯ ಹೇಳ್ತಾನೆ. ಏನು ಅಂತ ಮಾತಾಡ್ತಿದ್ಯೋ, ಇವ್ರು ಎಷ್ಟೊಂದು ದೊಡ್ಡ ಸ್ವಾಮಿ ಗೊತ್ತಾ? ಅಮ್ಮ ನೀವೇ ಹೇಳಿ, ನೀವ್ ಹೇಳಿದ್ಮೇಲೆ ತಾನೇ
ಅವಳನ್ನ ಮನೆಯಿಂದ ಆಚೆ ಕಳ್ಸಿದ್ದು. ಈಗ ಮತ್ತೆ ಬಂದಿದ್ದಾಳೆ ಅಂತ ಹೇಳ್ತಿರೋವಾಗ ಮೀನಾ, ಮತ್ತೆ ಇವಳು ಹೇಳಿದ್ಲು ಅಂತ ನಾನು ಮನೆ ಬಿಟ್ಟು ಹೋದ್ನಲ್ಲ, ಅದೇ ನಾನ್ ಮಾಡಿರೋ ಮೊದಲನೇ ದೊಡ್ಡ ತಪ್ಪು ಅಂತಾಳೆ. ಏನೇ ಮರ್ಯಾದೆ ಇಲ್ದೆ ಇವ್ರನ್ನ ಅವಳು ಇವಳು ಅಂತ ಕರಿತಿದ್ಯಾ ಅಂತಾಳೆ ಶಾಂತಿ. ಕಳ್ರಿಗೆಲ್ಲ ಎಂತ ಮರ್ಯಾದೆ ಕೊಡ್ತಾರೆ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಈ ತರ ಎಲ್ಲ ಮಾತಾಡ್ಬೇಡ್ವೋ, ಸ್ವಾಮಿ ಅಮ್ಮನ್ಗೆ ಹಾಗೆಲ್ಲ ಅನ್ಬಾರ್ದು ಅಂತಾಳೆ. ನೋಡಿದ್ರೆ ಸ್ವಾಮಿ ಅಮ್ಮ ಅಂತ ಭಯ ಪಡ್ಕೊಂಡಿದ್ಯಾ, ಈ ಅಮ್ಮ ಕಳ್ತನ ಮಾಡಿ ಊರ್ನ ಏಮಾರ್ತಿದ್ದಾಳೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ಮೀನಾ, ಮಾವ ದೇವಸ್ಥಾನದಲ್ಲಿ ಕನಕ ತಾಲಿ ಸರ ಕದ್ದಿದ್ದು ಇವಳೇನೆ ಹಾಗಂತ ಮೀನಾ ಹೇಳ್ತಿರೋವಾಗ, ಏಯ್ ಇಂಥ ಕಥೆನೆಲ್ಲ ಹೇಳಿ ನಮ್ಮನ್ನೆಲ್ಲ ನಂಬಿಸ್ತಿದ್ಯಾ ಅಂತಾಳೆ ಶಾಂತಿ. ಆಗ ಸೂರ್ಯ, ಮೀನಾ ಹೇಳಿದ್ರೆ ನೀನ್ ಎಲ್ಲಿ ನಂಬ್ತೀಯ ಸಕ್ರೆ, ಸ್ವಾಮಿ ಅಮ್ಮನೇ ಹೇಳ್ತಾರೆ, ಕೇಳಿಸ್ಕೊ ಹೇಳಮ್ಮ ಅಂತ ಹೇಳ್ತಾನೆ ಸೂರ್ಯ. ಸ್ವರ್ಣ ಸುಮ್ನೆ ನಿಂತಿರ್ಬೇಕಾದ್ರೆ, ಏಯ್ ಏನ್ ಮಾತಾಡ್ದೇನೆ ಬಾಯಿ ಮುಚ್ಕೊಂಡ್ ನಿಂತಿದ್ಯಾ, ಹೇಳು ಬಾಯ್ಬಿಟ್ಟು ನೀನ್ ತಾನೇ ಚೈನ್ ಕಳ್ತನ ಮಾಡಿದ್ದು ಹೇಳು ಅಂತಿರುವಾಗ ಸ್ವರ್ಣ ಭಯ ಪಟ್ಕೊಂಡು, ಹೌದು ನಾನೇ ಕಳ್ತನ ಮಾಡಿದ್ದು ಅಂತಾಳೆ. ಆಗ ಶಾಂತಿ, ಅಮ್ಮ ಏನ್ ಹೇಳ್ತಿದ್ದೀರಾ ಅಂತಾಳೆ. ಆಗ ಸೂರ್ಯ, ಸಕ್ರೆ ಅದು ಅಮ್ಮ ಅಲ್ಲ ಕಳ್ಳಿ ಅಂತಾನೆ. ಆಗ ಸೂರ್ಯ ತನ್ನ ಜೇಬಲ್ಲಿ ತಾಲಿ ಚೈನ್ನ, ಕನಕ ತಗೋ ಇದೇ ಅಲ್ವಾ ನೀನ್ ತಾಲಿ ಚೈನು ಅಂತ ಕೊಡ್ತಾನೆ. ನೋಡು ಸಕ್ರೆ ಚೆನ್ನಾಗ್ ನೋಡ್ಕೊಳ್ಳಿ, ಈ ಅಮ್ಮನೇ ತಾನೇ ಮೀನಾ ಮನೇಲಿದ್ರೆ ಅಪ್ಪನ ಜೀವಕ್ಕೆ ಆಪತ್ತು ಅಂತ ಹೇಳಿದ್ದು, ಈ ಅಮ್ಮನೇ ತಾನೇ ಕತೆ ಹೊಡೆದಿದ್ದು, ಚೆನ್ನಾಗ್ ನೋಡ್ಕೊಳ್ಳಿ. ಈ ಅಮ್ಮ ಫ್ರಾಡು, ಪಿಕ್ ಪ್ಯಾಕೆಟರು, ಕಳ್ಳಿ, ಕೆಲ್ಸನೇ ಚೈನ್ ಕಳ್ತನ ಮಾಡೋದು. ಅವಳ ಬಾಯಲ್ಲಿ ಹೇಳಿದ್ನೆಲ್ಲಾನು ಕೇಳಿಸ್ಕೊಂಡ್ರಿ ಅಲ್ವಾ, ಇವಳು ಕಳ್ಳಿ, ಇವಳು ಹೇಳಿದ್ದೆಲ್ಲ ಸುಳ್ಳು ಅಂತ ನೀವೀಗ ಒಪ್ಕೋತೀರಾ. ಸಕ್ರೆ ಇವಳು ಚೈನ್ ಕಳ್ತನ ಮಾಡಿ ಪೊಲೀಸ್ ಕೇಸ್ನಲ್ಲಿರೋಳು, ಯಾರೋ ಹೇಳಿ ಮೀನಾ ಮನೇಲಿದ್ರೆ ಅಪ್ಪನ ಜೀವಕ್ಕೆ ಆಪತ್ತು ಅಂತ ಬೊಗಳಿದಾಳೆ, ಹೇಳು ಅಂತ ಜೋರಾಗಿ ಹೇಳ್ತಾನೆ ಸೂರ್ಯ. ಹೌದು ನಾನು ಹೇಳಿದ್ದೆಲ್ಲ ಸುಳ್ಳು ಹಾಗಂತ ಸ್ವರ್ಣ ಹೇಳ್ತಿರೋವಾಗ ಶಾಂತಿ ಶಾಕ್ ಆಗಿ ಸ್ವರ್ಣನ ನೋಡ್ತಾ ಇರ್ತಾಳೆ. ನನ್ಗೆ ಯಾವ ಜಾತಕ ದೋಷ ಯಾವ್ದು ಗೊತ್ತಿಲ್ಲ, ಸ್ವಾಮಿ ಅಮ್ಮನ್ ವೇಷ ಹಾಕೊಂಡ್ರೆ ಎಲ್ರು ನನ್ನನ್ನು ನಂಬ್ತಾರೆ ಅಂತ ಆ ರೀತಿ ವೇಷ ಹಾಕೊಂಡು ಏನಾದ್ರೂ ಹೇಳ್ತಿದ್ದೆ ಅಂತಾಳೆ. ಹುಡುಗಿ ಮನೆ ಬಿಟ್ಟು ಆಚೆ ಹೋಗ್ಲಿಲ್ಲ ಅಂದ್ರೆ ನಿಮ್ ತಾಲಿ ಭಾಗ್ಯಕ್ಕೆ ಆಪತ್ತು ಅಂತ ನಾನ್ ಹೇಳಿದ್ದೆಲ್ಲ ಸುಳ್ಳು ಅಂತಾಳೆ. ಸ್ವರ್ಣ ಹಾಗಂತಿರೋವಾಗ ಶಾಂತಿ, ಏನು ಸುಳ್ಳು ಹೇಳ್ತೀಯಾ ಅಂತಾಳೆ. ಸ್ವರ್ಣ ಹೂ ಅಂತಾಳೆ. ಆಗ ರಂಗನಾಥ್ ಅವರು, ಇದನ್ನೇ ನಾನು ಮೊದ್ಲಿಂದನೂ ಹೇಳ್ತಾ ಬಂದಿದ್ದು, ನೆಕ್ಸ್ಟ್ ಹೇಳಿದ್ರು ಕೇಳಿದ್ಯಾ ನೀನು, ಇವಳನ್ನ ನಂಬ್ಕೊಂಡು ಮೀನನ್ನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟಿಯಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅಪ್ಪ ನನ್ ಬಗ್ಗೆ ಈ ಅಮ್ಮ ಕರೆಕ್ಟ್ ಆಗಿ ಹೇಳಿದ್ಲಲ್ಲ ಅಂತಾನೆ ಮನೋಜ. ಲೇ ನಿನ್ ಕತೆ ನಾವು ಊರ್ನಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಕಣೋ ಹಾಗಂತ ಸೂರ್ಯ ಹೇಳ್ತಿರುವಾಗ ಕನಕ, ನಿಮ್ಗೆಲ್ಲ ಕಷ್ಟಪಟ್ಟು ದುಡ್ಡು ಬದುಕೋಕ್ ಗೊತ್ತಿಲ್ವಾ, ನಿಮ್ಮಂತವ್ರನ್ನೆಲ್ಲ ಅಂತ ಕನಕ ಹೊಡಿಯಕ್ ಹೋಗ್ತಾಳೆ. ಕನಕ ಬೇಡ ಬಾ, ನಿಮ್ಮಕ್ಕ ಈಗಾಗ್ಲೇ ಚೆನ್ನಾಗ್ ಹೊಡೆದಿದ್ದಾಳೆ ಅವಳಿಗೆ, ಅಮ್ಮ ಇವಳು ಫ್ರಾಡು, ಇವಳನ್ನ ನಂಬೇಡ ಅಂತ ಹೇಳಿದ್ರೆ ಕೇಳ್ದಿಯೇನಮ್ಮ ಅಂತ ರವಿ ಹೇಳ್ತಾನೆ. ಆಗ ಕುಸುಮ ಅವರು ಮುಂದೆ ಬಂದು, ನೀನು ಒಂದ್ ಹೆಣ್ಣ, ನನ್ ಮಕ್ಕಳು ಜೀವನದಲ್ಲಿ ಎಷ್ಟೊಂದೆಲ್ಲ ಆಟ ಆಡ್ಬಿಟ್ಟೆ, ಎಷ್ಟೊಂದ್ ಸಮಸ್ಯೆಗಳನ್ನ ತಂದಿಟ್ಬಿಟ್ಟೆ, ಯಾರ ಮನ್ಸೂನು ನೋಯಿಸು ಕೂಡ ಮಾತಾಡಕ್ ಬರಲ್ಲ ಅವಳಿಗೆ, ಇಂದನೇ ಅವ್ರ ಮಾವನ್ಗೆ ಆಪತ್ತು ಅಂತ ಹೇಳ್ಬಿಟ್ಟಿಯಲ್ಲ, ಎಂತ ಜನ್ಮದಲ್ಲಿ ಹುಟ್ಟಿದೀರ ನೀವೆಲ್ಲೂ ಅಂತ ಕುಸುಮ ಅವರು ಬೈತಿರೋವಾಗ, ಕರಡು ಜನ್ಮದಲ್ಲಿ ಹುಟ್ಟಿದಾರತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಬಂದು, ಈ ತರ ಎಲ್ಲ ನೀನ್ ಮಾಡ್ಬೋದಾ, ಅದು ನಮ್ಮನೆಗ್ ಬಂದು ಎಂತ ಕೆಲಸ ಮಾಡ್ಬಿಟ್ಟು ಹೋಗಿದೀಯಾ, ಈತ ನೀನ್ ಹಾಗೆ ಹೇಳಕ್ಕೆ ಏನೋ ಒಂದ್ ಕಾರಣ ಇದ್ದೇ ಇದೆ, ನಮ್ಮನೆ ಮಗಳು ಬಗ್ಗೆ ಆ ರೀತಿ ಹೇಳಕ್ಕೆ ಕಾರಣ ಏನೋ, ನಿನ್ಗೆ ಯಾರು ಹೇಳಿದ್ರು ಆ ರೀತಿ ಹೇಳ್ಬಿಟ್ಬಾ ಅಂತ, ಯಾರು ಹೇಳಿದ್ರು ಹೇಳು ಅಂತ ರಂಗನಾಥ್ ಅವರು ಕೇಳ್ತಿರೋವಾಗ ಕಾರಣ ಭಯ ಪಟ್ಕೊಂಡು ಮಾತಾಡದೆ ನಿಂತಿರ್ತಾಳೆ. ಆಗ ಶಾಂತಿ ಹಿಂದೆಯಿಂದ ಬಂದು ಜೋರಾಗಿ ತಳ್ತಾಳೆ. ಕಾರಣ ಕೆಳಗ್ ಬೀಳ್ತಾಳೆ. ಏಯ್ ನಿನ್ಗೆ ಯಾರಾದ್ರೂ ಹೇಳಿದ್ರ ಆ ರೀತಿ ಹೇಳು ಅಂತ. ಶಾಂತಿ ಹಾಗಂತಿರೋವಾಗ ಅದು ಬಂದು ಅಂತ ಸ್ವರ್ಣ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ಏಯ್ ಹೇಳ್ತಿರೋದು ಒಂದೇ ಪಾಯಿಂಟು, ಯಾರು ಆ ರೀತಿ ಹೇಳ್ಕೊಟ್ರು ಅಂತ ಹೇಳು, ಅದನ್ನೇ ಉತ್ತರ ಕೊಡು ಅಂತಾನೆ. ಆಗ ಸ್ವರ್ಣ ವಿಶಾಲಿ ಹೇಳ್ಕೊಟ್ಟಿದ್ನೆಲ್ಲ ನೆನ್ಪ್ ಮಾಡ್ಕೋತಾಳೆ. ಅಮ್ಮ ಆ ಸೂರ್ಯ ಏನಾದ್ರು ಒಟ್ಟಿಸ್ಕೊಂಡ್ ಬಂದು ನಾನ್ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡ್ಲಿ ಅಂತ ಕೇಳಿರ್ತಾಳೆ ಸ್ವರ್ಣ. ಹಾಗೇನಾದ್ರು ನೀನ್ ಸಿಕ್ಕಾಕೊಂಡೆ ಅಂತ ಇಟ್ಕೋ, ಯಾರ್ ಹೆಸರು ಹೇಳ್ತೀಯ ಅಂತ ವಿಶಾಲು ಕೇಳ್ತಾಳೆ. ನಿನ್ ಹೆಸರು ಅಂತ ಸ್ವರ್ಣ ಹೇಳ್ತಿರುವಾಗ ಸ್ವರ್ಣನ್ ತಲೆ ಮೇಲೆ ಕೂಗ್ತಾಳೆ ವಿಶಾಲು, ನನ್ನೇನೆ ಸಿಕ್ಕಾಕ್ತೀಯ ನೀನು, ನಾನ್ ಹೇಳ್ದಾಗ ಹೇಳು ಅಂತ ಸ್ವರ್ಣಗೆ ಏನೋ ಹೇಳ್ಕೊಟ್ಟಿರ್ತಾಳೆ. ಸ್ವರ್ಣ ಎಲ್ಲಾನು ನೆನ್ಪ್ ಮಾಡ್ಕೊಂಡ್ ನಿಂತಿರೋವಾಗ, ಏಯ್ ಸತ್ಯ ಹೇಳಮ್ಮ, ಯಾರ್ ಹೇಳಿ ನೀನ್ ಆಗ ಹೇಳ್ದೆ, ಹೇಳ್ತೀಯಾ ಇಲ್ಲ ಪೊಲೀಸ್ನ ಕರೀಲಾ ಅಂತಾನೆ ಸೂರ್ಯ. ಇಲ್ಲ ಇಲ್ಲ ನಾನ್ ಹೇಳ್ಬಿಡ್ತೀನಿ, ನಾನ್ ನಿಜ ಹೇಳ್ಬಿಡ್ತೀನಿ ಅಂತ ಸ್ವರ್ಣ ಹೇಳ್ತಾಳೆ. ಇದನ್ನೆಲ್ಲ ರೋಹಿಣಿನಿ ಹೇಳ್ಕೊಟ್ಟಿದ್ದು, ಅವ್ಳು ಹೇಳ್ಕೊಟ್ಲು ಅಂತಾನೆ ನಾನು ಹೇಳಿದ್ದು ಅಂತ ಸ್ವರ್ಣ ಹೇಳ್ತಾಳೆ. ಮನೇಲಿ ಇಲ್ಲೋರು ಎಲ್ರಿಗೂ ಶಾಕ್ ಆಗುತ್ತೆ. ರೋಹಿಣಿನ ಯಾವ ರೋಹಿಣಿ ಅಂತ ಮನೋಜ ಕೇಳ್ತಾನೆ. ಏಯ್ ಏನೋ ಆತರ ಹೆಸರಿರೋದು ನಮ್ಗೇನ್ 10 ಜನ ಗೊತ್ತಾ, ಆ ಪಾರ್ಲರ್ ಅಮ್ಮನ್ನೇ ಹೇಳ್ತಿರೋದು ಈ ಅಮ್ಮ ಅಂತಾನೆ ಸೂರ್ಯ. ಹಾಗಾದ್ರೆ ಅವತ್ತು ಶೋರೂಮಿಗೆ ಬಂದು ನನ್ ಜೊತೆ ಹೇಳಿದ್ದು ಆ ರೋಹಿಣಿಗೆ ಮತ್ತೆ ನಾನ್ ತಾಲಿ ಕಟ್ತೀನಿ ಅಂತ ಹೇಳಿದ್ದು ಅದೆಲ್ಲ ಅಂತ ಮನೋಜ ಕೇಳ್ತಿರೋವಾಗ, ಅದು ಕೂಡ ರೋಹಿಣಿನೇ ಹೇಳ್ಕೊಟ್ಟಿದ್ದು, ಅವ್ಳು ಹೇಳ್ಕೊಟ್ಟಿದ್ಮೇಲೆನೆ ನಾನ್ ಹೇಳಿದ್ದು ಅಂತಾಳೆ ಸ್ವರ್ಣ. ಮನೋಜ, ಮತ್ತೆ ಪಾರ್ಲರ್ ಅಮ್ಮನ ನಿನ್ನ ಹಳ್ಳ ತೋಡಿ ಬಿಡಿಸ್ಬಿಟ್ಲಲ್ಲೋ, ಅವಳು ಹೇಳಿದ್ಲು ಅಂತ ನೀನ್ ಕೇಳ್ಕೊಂಡ್ ಬಂದಿದೀಯಲ್ಲ ಅಂತಾನೆ ಸೂರ್ಯ. ಆಗ ಮೀನಾ, ನಾನ್ ಅವತ್ತೇ ಅನ್ಕೊಂಡೆ ಇದೆಲ್ಲ ರೋಹಿಣಿ ಕೆಲ್ಸಾನೆ ಅಂತ, ಶ್ರುತಿ ಕೂಡ ಹೇಳಿದ್ಲು. ಅವಳು ಹಾಗಂತಿರುವಾಗ, ಹೌದು ಅದಕ್ಕೆ ಶ್ರುತಿ ನನ್ ಜೊತೆನೂ ಹೇಳಿದ್ಲು ಅಂತಾನೆ ರವಿ. ನಾನು ಕೂಡ ಅವ್ರು ಆ ರೀತಿ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ, ಅವರು ತುಂಬಾ ಭಯಂಕರವಾದವರು ಅಂತಾನೆ. ಆಗ ಕುಸುಮ ಅವ್ರು ಬಂದು, ಏನಮ್ಮ ಆ ಹುಡುಗಿ ಯಾಕೆ ಈ ತರ ಹೇಳ್ಕೊಟ್ಲು ನಿನ್ಗೆ ಅಂತ ಕೇಳ್ತಾರೆ. ಇನ್ನೇನು ಕತೆ, ಮೀನಾ ಮನೆ ಬಿಟ್ಟು ಆಚೆ ಹೋದ್ರೆ ನಾನು ಮೀನಾ ಹಿಂದೆನೆ ಹೊಟ್ಟೋಗ್ಬಿಡ್ತೀನಲ್ವಾ, ನಾವಿಬ್ರು ಮನೆಯಿಂದ ಆಚೆ ಹೋದ್ರೆ
ಆ ಪೌಡ್ರು ಸುಲಭವಾಗಿ ಮನೆ ಸೇರ್ಕೋಬೋದಲ್ವಾ, ಅದಕ್ಕೆ ಆ ಯಮ್ಮ ಈ ರೀತಿ ಎಲ್ಲ ಪ್ಲಾನ್ ಮಾಡಿರೋದು ಅಂತಾನೆ. ರೋಹಿಣಿ ಈ ರೀತಿ ಎಲ್ಲ ನಡ್ಕೋತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ, ಸಕ್ರೆ ಏನೋ ಜಾತಕ ಜ್ಯೋತಿಷ್ಯ ಅಂತೆಲ್ಲ ಹೇಳ್ತಿದ್ರಲ್ಲ, ಈ ಸ್ವಾಮಿ ಅಮ್ಮ ಯಾರು, ಇವ್ರಿಗೆ ಯಾರು ಹೇಳ್ಕೊಟ್ ಕಳ್ಸಿದ್ದು, ಇದನ್ನೆಲ್ಲ ನೋಡಿದ್ರಲ್ವಾ ಅಂತಾನೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಸ್ವರ್ಣನ ತಿರುಗಿಸಿ, ಏಯ್ ನನ್ಗೆ ಮಂಗ್ ಕೂದಿ ಹಚ್ಚಿ ನನ್ಗೇನೆ ಎಲ್ರೂ ಮುಂದೆ ಅವಮಾನ ಹೋಗ್ ಮಾಡ್ಬಿಟ್ಟಿಯಲ್ಲ, ಹಾಗಂತ ಹೇಳಿ ಅವ್ಳು ಕಪ್ಪಳಕ್ಕೆ ಹೊಡಿತಾ ಇರ್ತಾಳೆ. ಶಾಂತಿ ಹಿಡ್ಕೊಂಡು ಸ್ವರ್ಣಗೆ ಹೊಡಿತಾ ಇರ್ತಾಳೆ. ನನ್ನನ್ನೇ ಏಮಾರ್ಸ್ಬಿಟ್ಟಿಯಲ್ಲ, ಅವಳು ಹೇಳಿದ್ಲು ಅಂತ ನಮ್ಮನೆಗ್ ಬಂದಿದೀಯೇನೆ, ನನ್ನನ್ನೇ ಎಲ್ರು ಕೇವಲವಾಗಿ ಕಾಣೋ ಹಾಗೆ ಮಾಡ್ಬಿಟ್ಟಿಯಲ್ಲ, ನಿನ್ಗೆ ಎಷ್ಟ್ ಧೈರ್ಯ ಸ್ವಾಮಿ ಅಮ್ಮ ಅಂತ ಹೇಳ್ಕೊಂಡು ಇಲ್ಲಿಗ್ ಬಂದು ಸುಳಿಯತೀಯ, ಹಾಗಂತ ಹೇಳಿ ಶಾಂತಿ ಹೊಡಿತಿರೋವಾಗ್ಲೇ ಪೊಲೀಸ್ನವ್ರು ಅಲ್ಲಿಗೆ ಬರ್ತಾರೆ. ಸರ್ ಬನ್ನಿ ಸರ್, ನಾನೇ ನಿಮ್ಗೆ ಫೋನ್ ಮಾಡಿದ್ದು, ತಗೊಳ್ಳಿ ಸರ್, ಇವ್ ಅಮ್ಮ ಕಳ್ತನ ಮಾಡಿರೋ ಚಿನ್ನ ಎಲ್ಲ ಇಲ್ಲೇ ಇದೆ, ನಮ್ಮ ಹುಡುಗಿ ತಾಲಿ ಚೈನ್ನ ನಾನ್ ತಗೊಂಡಿದ್ದೀನಿ, ಇನ್ ಮಿಕ್ಕಿದ ಒಡವೆಗಳೆಲ್ಲ ಇಲ್ಲೇ ಇದೆ, ತಗೊಳ್ಳಿತಾರೆ ಅಂತ ಹೇಳಿ ಸ್ವರ್ಣ ಕದ್ದಿರೋ ಚಿನ್ನನೆಲ್ಲಾನು ಪೊಲೀಸ್ ಕೊಡ್ತಾನೆ. ಸ್ವರ್ಣ ಸೂರ್ಯನ ದುರು ನೋಡ್ತಾ ಇರ್ತಾಳೆ. ಏನ್ ನನ್ನನ್ನ ಹಾಗೆ ನೋಡ್ತಿದ್ಯಾ, ಬರ್ಬೇಕಾದ್ರೇನೆ ಪೊಲೀಸ್ ಕೇಳ್ಕೊಂಡೆ ಮನೆಗ್ ಬಂದಿದ್ದು, ಪೊಲೀಸ್ನವ್ರಿಗೆ ಇಟ್ಕೊಳ್ಳೋಣ ಅಂತ ಹೇಳಿದ್ದೆಲ್ಲ ನಿಜ ಅನ್ಕೊಂಡ್ಬಿಟ್ಟಿದ್ಯಾ, ನೀನ್ ಇಡೀ ಊರ್ನೇ ಏಮಾರಿಸ್ತೀಯ, ನಿಂದನ್ನ ನಾವ್ ಏಮರ್ಸಕ್ಕಾಗಲ್ವಾ, ಸರ್ ಹೇಳ್ಕೊಂಡೋಗಿ ಸರ್ ಅಂತಾನೆ ಸೂರ್ಯ. ಆಗ ಹಿಂದೆಯಿಂದ ಶಾಂತಿ ಜೋರಾಗಿ ತಳ್ತಾಳೆ. ಸ್ವರ್ಣ ಬಂದು ಪೊಲೀಸ್ನವ್ರ ಹತ್ರ ನಿಂತ್ಕೋತಾಳೆ. ಸರಿ ಹೇಳಿದ್ರು ನೀನ್ ಈ ಕೆಲಸ ಮಾಡೋದ್ ಬಿಡಲ್ಲ ಅಲ್ಲ, ಕಾನ್ಸ್ಟೇಬಲ್ ಕರ್ಕೊಂಡ್ ನಡೀರಿ ಅಮ್ಮನ್ನ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಏಯ್ ಬಾರಮ್ಮ ಅಂತ ಹೇಳಿ ಸ್ವರ್ಣನ ಹೇಳ್ಕೊಂಡು ಹೋಗ್ತಾರೆ. ಬಿಡಿ ನನ್ನ ಅಂತ ಸ್ವರ್ಣ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ನೋಡು ಶಾಂತಿ, ಒಬ್ರು ಫ್ರಾಡು, ನಂಬೇಡ, ಅವ್ರನ್ನ ಮುಟ್ಟಾದಾಕ್ತೀವಿ ಅಂತ ಹೇಳಿದ್ರು ಕೇಳಲ್ವಲ್ಲ ನೀನು, ಅದಕ್ಕೆ ಕಾರಣ ಏನು ಗೊತ್ತಾ, ಒಂದು ನೀನ್ ನಂಬ್ಕೊಳ್ಳೋ ಮೂಢನಂಬಿಕೆ, ಆ ಮೂಢನಂಬಿಕೆ ಅನ್ನೋದು ನಮ್ಮಲ್ಲಿ ಇದ್ಬಿಟ್ರೆ ಯಾರೇ ಏನೇ ಹೇಳ್ಬಿಟ್ರು ನಾವು ನಂಬ್ಕೊಂಡ್ಬಿಡ್ತೀವಿ. ಎರಡನೇದೇನು ಗೊತ್ತಾ, ನಿನ್ಗೆ ಮೀನನ್ ಮೇಲೆ ತುಂಬಾನೇ ಕೋಪ, ಅದು ಮೂಢನಂಬಿಕೆಗಿಂತನೂ ದೊಡ್ಡ ಮೋಸ ಮಾಡುತ್ತೆ, ಹಾಗಂತ ಅವ್ರು ಹೇಳ್ತಿರೋವಾಗ, ಅಮ್ಮ ಆ ಲೇಡಿ ಏನೋ ಹೇಳಿದ್ಲು ಅಂತ ಅದಕ್ಕೇನ ಏನೆಲ್ಲ ಬೈದ್ಬಿಟ್ರಿ ನೀವು, ಈಗ ಸತ್ಯ ಯಾವ್ದು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ ಅಂತ ರವಿ ಹೇಳ್ತಾನೆ. ಆಗ ಮನೋಜ ಬಂದು, ಅಪ್ಪನ್ಗೆ ಮತ್ತೆ ಹೇಗೆ ಆಕ್ಸಿಡೆಂಟ್ ಆಯ್ತು ಅಂತಾನೆ. ಆಗ ಸೂರ್ಯ, ಮೊದ್ಲು ನಿನ್ಗೆ ಓದಿರೋ ಮುಟ್ಟಾಳ ಅಂತಾನೆ ಹೇಳೋದು ಕಣ, ಈ ಆಕ್ಸಿಡೆಂಟ್ ಹೇಗ್ ನಡೀತು ಅಂತ ಯಾರು ತಾನೇ ಹೇಗೆ ಹೇಳಕ್ಕಾಗುತ್ತೆ, ಅವ್ನ್ ಹಾಗಂತಿರೋವಾಗ ರಂಗನಾಥ್ ಅವರು, ಈಗ್ಲೂ ಹೇಳ್ತಿದ್ದೀನಿ, ಮೀನಾಯಿಂದ ಈ ಮನೆಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ, ಇದೆಲ್ಲ ಗೊತ್ತಿದ್ದೀನಿ ರೋಹಿಣಿ ನಿಮ್ಮನ್ನ ಮುಟ್ಟಾಳ್ರನ್ನಾಗ್ ಮಾಡಿದ್ದು, ಇನ್ಮೇಲಾದ್ರೂ ಎಚ್ಚರಿಕೆಯಿಂದ ನಡ್ಕೊ ಅಂತಾರೆ. ಆಗ ಸೂರ್ಯ, ಏನ್ ಮೀನಾ ನೀನ್ ಇನ್ನೂ ಒಳಗೆ ಇದೆಯಾ, ಹೋಗು ಆಚೆಗೆ ಅಂತಾನೆ. ಎಲ್ರು ಶಾಕ್ ಆಗ್ತಾರೆ. ಏನೋ ನೀನು ಅದಕ್ಕೆನ ಆಚೆ ಹೋಗು ಅಂತಿದ್ಯಾ ಅಂತ ರವಿ ಕೇಳ್ತಾನೆ. ಮೀನಾ ನೀನು ಆಚೆ ಹೋಗು ಅಂತ ಹೇಳ್ತಿದ್ದೀನಲ್ಲ, ಹೋಗು ಅಂತಾನೆ ಸೂರ್ಯ. ಸೂರ್ಯ ಏನೋ ಈ ರೀತಿ ಮಾತಾಡ್ತಿದ್ಯಾ ಅಂತಾರೆ ರಂಗನಾಥ್ ಅವರು. ಮೀನಾ ಹೋಗು ಹೊಸ್ತ್ರ ನಿಂತ್ಕೊ ಅಂತಾನೆ. ಅತ್ತೆ ನೀವು ಆರ್ತಿ ತಟ್ಟೆನ ರೆಡಿ ಮಾಡ್ಕೊಂಡು ತಗೊಂಡ್ ಬನ್ನಿ ಅಂತಾನೆ. ಏನ್ ಕನ್ಕ ನೀನ್ ಯಾಕೆ ಇನ್ನೂ ಇಲ್ಲೇ ನಿಂತಿದ್ಯಾ, ನಿನ್ ತಾಲಿ ಚೈನ್ ಸಿಕ್ತಲ್ವಾ, ಹೋಗಿ ದೇವ್ರ ಹತ್ರ ಇಟ್ಟು ಹಾಕು ಅಂತ ಹೇಳ್ತಾನೆ. ಮೀನಾ ಹೊಸ್ಲಿಂದ ಹೊರಗೋಗಿ ನಿಂತ್ಕೋತಾಳೆ. ಅಪ್ಪ ಇನ್ಮೇಲೆ ನೀನೇ ಮಾತಾಡ್ಬೇಕಪ್ಪ ಅಂತ ಸೂರ್ಯ ಹೇಳ್ತಾನೆ. ಸುಷ್ಮಾ ಅವರು ಆರ್ತಿ ತಟ್ಟೆನ ತಗೊಂಡ್ ಬರ್ತಾರೆ. ಆಗ ರಂಗನಾಥ್ ಅವರು, ಶಾಂತಿ ಬಾ ಆರ್ತಿ ಮಾಡು ಅಂತಾರೆ. ಅಂತಾಳೆ ಶಾಂತಿ. ನಾನೇನಕ್ಕೆ ಅವ್ಳಿಗೆ ಆರ್ತಿ ಮಾಡ್ಬೇಕು ಅಂತಿರೋವಾಗ ರಂಗನಾಥ್ ಅವರು, ಏನ್ ಶಾಂತಿ ಮರ್ತೋದ್ಯಾ ಅಂತ ಕೇಳ್ತಾರೆ. ಸಕ್ರೆ ಆ ಯಮ್ಮ ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ನೀನಾಗೆ ಆರ್ತಿ ಮಾಡಿ ಬಾಮ ಒಳಗೆ ಅಂತ ಕರ್ಕೋಬೇಕು, ಹಾಗಂತ ಸವಾಲ್ ಹಾಕಿದೆ ತಾನೆ, ಅದಕ್ಕೆ ನೀವು ಒಪ್ಕೊಂಡಿದ್ರಿ ತಾನೆ, ಹಾಗಂತ ಸೂರ್ಯ ಹೇಳ್ತಿರೋವಾಗ ಶಾಂತಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಬರ್ತಾಳೆ. ಅಮ್ಮ ನೀವೇ ತಾನೇ ಆ ರೀತಿ ಹೇಳಿದ್ದು, ಈಗ ನೀವೇ ತಾನೇ ಮಾಡಿದ್ರೆ ಆಗೋದು ಅಂತಾನೆ ರವಿ. ಶಾಂತಿ ಯೋಚನೆ ಮಾಡ್ತಿರೋವಾಗ, ಏನಾಗಿ ಯೋಚನೆ ಮಾಡ್ತಾ ನಿಂತಿದ್ಯಾ ಶಾಂತಿ, ಬಾ ಬೇಗ ಆರತಿ ಮಾಡು ಅಂತಾರೆ ರಂಗನಾಥ್ ಅವರು. ಮಾವ ಅತ್ತೆಗೆ ಇಷ್ಟ ಇಲ್ಲ ಅಂದ್ರೆ ಅದೆಲ್ಲ ಬೇಡ ಬಿಡಿ ಅಂತಾಳೆ ಮೀನಾ. ಮೀನಾ ನೀನ್ ಸುಮ್ನಿರು, ಸಕ್ರೆ ಬಾ ಸಕ್ರೆ, ಹಾಗಂತ ಸೂರ್ಯ ಹೇಳ್ತಾನೆ. ಏನ್ ಶಾಂತಿ ಇನ್ನು ಯೋಚನೆ ಮಾಡ್ತಿದ್ಯಾ, ನೀನ್ ಹೇಳ್ದೆ ತಾನೆ, ನೀನ್ ಹೇಳ್ದಾಗ ಮಾಡ್ಬಾ ಅಂತಾರೆ ರಂಗನಾಥ್ ಅವರು. ಶಾಂತಿ ಮುಂದೆ ಬರ್ತಾಳೆ. ಸೂರ್ಯ ಅವ್ರ ಕೈಗೆ ತಟ್ಟೆ ಕೊಡ್ತಾನೆ. ಸುಮ್ನೆ ಆರ್ತಿ ಎತ್ಬಿಟ್ರೆ ಸಾಲದು ಸಕ್ರೆ, ಬಾ ಸೊಸೆ ನೀನ್ ನಮ್ಮನೆ ಒಳಗ್ ಬಾ ಅಂತ ಕರಿಬೇಕು, ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅದೆಲ್ಲ ಬೇಡಿಗಳಿ ಅಂದ್ರೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಅತ್ತೆ ನೀವ್ ಸುಮ್ನಿರಿ, ಅವರೇ ಹೇಳಿದಾರಲ್ಲ ಹೇಳ್ದಂಗೆನೆ ಮಾಡ್ಬೇಕು ಅಂತಾನೆ. ಏನಪ್ಪಾ ಅಂತಿರೋವಾಗ ರಂಗನಾಥ್ ಅವರು, ಹೌದೌದು ಅಂತಾರೆ. ನೀನೇ ತಾನೇ ಮೀನಾನ ಮನೆಯಿಂದ ಆಚೆ ಕಳ್ಸಿದ್ದು, ಅದಕ್ಕೆ ಸೂರ್ಯ ಹೇಳ್ದಂಗೆನೆ ಮೀನಾನ ಆರ್ತಿ ಮಾಡಿ ಬಾ ಅಂತ ಒಳಗ್ ಕರ್ಕೊ ಅಂತಾರೆ. ಸಕ್ಕರೆ ಬೈ ಶಾಂತಿಯವರು ಹೇಳ್ದಾಗೆ ನಡ್ಕೋತಾರೆ ಅಂತ ಇಡೀ ಊರೆಲ್ಲ ಮಾತಾಡ್ಬೇಕಲ್ಲ ಅಂತಾನೆ ಸೂರ್ಯ. ಆಗ ಶಾಂತಿ, ಸೊಸೆ ಬಾ ಒಳಗೆ ಅಂತಾಳೆ. ತಲೆ ಬಗ್ಗಿಸ್ಕೊಂಡು ಬಾ ಅಂತ ಹೇಳ್ಬಿಟ್ರೆ ಹೇಗೆ ಸಕ್ರೆ, ಅವಳ ಮುಖ ನೋಡಿ ಹೇಳಿ ಅಂತಾನೆ ಸೂರ್ಯ. ಅಪ್ಪ ನೋಡಪ್ಪ ಮೀನಾ ಮುಖ ನೋಡ್ಕೊಂಡು ಹೇಳ್ತಾನೆ ಇಲ್ಲ ಸಕ್ರೆ ಅಂತಾನೆ ಸೂರ್ಯ. ಶಾಂತಿ ನೇರವಾಗಿ ಅವಳ ಮುಖ ನೋಡ್ಕೊಂಡೆ ಕರಿ, ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಬಾರಮ್ಮ ಸೊಸೆ ಒಳಗ್ ಬಾ ಅಂತಾಳೆ ಶಾಂತಿ. ಹಾಗೆ ಹೇಳ್ಬೇಕು ಅಂತಾನೆ ಸೂರ್ಯ. ಆಗ ಶಾಂತಿ ಆರತಿ ಮಾಡ್ತಾಳೆ. ಮೀನಾಗೆ ಆರತಿ ಎತ್ತಿ ಒಳಗ್ ಬಾರಮ್ಮ ಅಂತ ಕರೀತಾಳೆ. ಎಲ್ರು ಖುಷಿ ಪಡ್ತಾರೆ. ಮೀನಾ ಕೂಡ ನಗ್ನಗ್ತಾ ಒಳಗ್ ಬರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.